ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಸಂಪುಟದ ಸಂಕಟ ಯಾಕೋ ಮುಗಿಯೋ ಲಕ್ಷಣಗಳೇ ಕಂಡು ಬರ್ತಾ ಇಲ್ಲ ನೋಡಿ. ಒಂದು ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಬೇಕಾಗಿರುವ ವಿಚಾರ ಅಂತ ಹೇಳಿದ್ರೆ, ಹೊಸದಾಗಿ ಚುನಾವಣೆಯನ್ನು ಎದುರಿಸಿ ಒಂದು ದೊಡ್ಡ ಮ್ಯಾಂಡೇಟನ್ನು ಪಡ್ಕೊಂಡು ಸಂಪುಟವನ್ನು ರಚನೆ ಮಾಡ್ತಾ ಇಲ್ಲ. ನಿಮ್ಮದೇ ಆಡಳಿತ, ನಾಯಕತ್ವದ ಬದಲಾವಣೆಯಾಗಿದೆ. ಸಂಪುಟ ರಚನೆ ಅಂದಾಗ ಇರುವಂಥ ಆಂತರಿಕ ಕೆಲವೊಂದು ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸ್ಕೊಂಡು ವಾರದೊಳಗೆ ಇದನ್ನು ಇತ್ಯರ್ಥ ಮಾಡಿಕೊಂಡ್ರೆ ನಿಮಗೆ ಶೋಭೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ಬಹುತೇಕ ಎಲ್ಲರೂ ಹಿರಿಯರೇ ಇದ್ದೀರಿ, ಅನುಭವಿಗಳಿದ್ದೀರಿ. ರಾಜಕಾರಣದ ಎಲ್ಲ ಪಟ್ಟುಗಳು ಕೂಡ ಖಂಡಿತವಾಗ್ಲೂ ನಿಮಗೆ ಗೊತ್ತೇ ಇರುತ್ತೆ. ನಿಮ್ಮ ಅಜೆಂಡಾ ಏನಾಗಿರಬೇಕು, ನಿಮ್ಮ ಧ್ಯೇಯ ಏನಾಗಿರಬೇಕು, ನಿಮ್ಮ ಉದ್ದೇಶ ಏನಾಗಿರಬೇಕು, ಸೇವೆ, ಅದನ್ನು ಬಿಟ್ಬಿಟ್ಟು ಇನ್ನೆಲ್ಲ ಕೂಡ ಕಂಡು ಬರ್ತಾ ಇದೆ. ಅದು ಬಹಳ ಒಪ್ಪಿಕೊಳ್ಳುವಂಥ ವಿಚಾರ ಅಲ್ಲ. ಜನಸಾಮಾನ್ಯರು ಕೂಡ, ನಿಮಗೆ ಅಷ್ಟು ದೊಡ್ಡ ಮ್ಯಾಂಡೇಟನ್ನು ಕೊಟ್ಟಿರುವಂಥ ಮತದಾರ ಪ್ರಭುಗಳು ಕೂಡ ಇದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆರಂಭದಲ್ಲೇ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು, ನೀವು ಗಮನಿಸ್ಬೋದು, ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡುವಂತಹ ಪ್ರಕ್ರಿಯೆ. ಕೆ ಎಚ್ ಮುನಿಯಪ್ಪನವರು ಓಪನಾಗೆ ಹೇಳಿದ್ರು ಸೀನಿಯಾರಿಟಿಗೆ ಬೆಲೆ ಕೊಟ್ಟಿಲ್ಲ ಅಂಥೇಳಿ. ಕೃಷ್ಣ ಬೈರೇಗೌಡರು ಇವತ್ತಿಗೂ ದೆಹಲಿಯಲ್ಲಿ ಕೂತ್ಕೊಂಡು ಮಾತುಕತೆಯನ್ನು ಹೈಕಮಾಂಡ್ ಮಟ್ಟದಲ್ಲಿ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ, ಬೆಂಗಳೂರು ನಗರಾಭಿವೃದ್ಧಿ ಹೇಳ್ಕೊಳಕ್ಕೆ ಕೊಟ್ಟಿದ್ದಾರೆ, BDA BMRDA ಇಲ್ಲ ಅಂದರೆ ಏನು ಅರ್ಥ ಅಂತ ಕೇಳ್ತಿದ್ದಾರೆ. ಸಹಜ ಈಗ ಸೇವಾ ಮನೋಭಾವದಿಂದ ರಾಜಕೀಯ ನಾಯಕರು ಕೆಲಸವನ್ನು ಸಚಿವ ಸ್ಥಾನದಲ್ಲಿ ಮಾಡ್ತಾ ಇದ್ದಾಗ ಈ ಇಲಾಖೆ ನನಗಿದ್ದರೆ ನನ್ನ ಅನುಭವವನ್ನು ಅಲ್ಲಿ ದಾರಿ ಎರಿಬೋದು, ಈ ಥರದ ಮನೋಭಾವಗಳನ್ನು ಅಕ್ಸೆಪ್ಟ್ ಮಾಡೋಣ, ಅರಗಿಸ್ಕೊಳ್ಳೋಣ, ಒಪ್ಕೊಳ್ಳೋಣ. ಆದರೆ ಇದೇ ಹಗ್ಗ ಜಗ್ಗಾಟ ಲಾಂಗ್ ಟರ್ಮ್ ಒಳಗೆ ಎಳೀತು ಅಂತ ಹೇಳಿದ್ರೆ, ನೀವು 28ಕ್ಕೆ ನಾವೇ ಬರ್ತೀವಿ ಅಂತ ಹೇಳಿದ್ರಲ್ಲ, ಅದು ಆಗೋದಕ್ಕೆ ಸಾಧ್ಯ ಇಲ್ಲ. ಆ ಆಯಾಮದಲ್ಲಿ ಡೀಟೇಲಾಗಿ ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಮಳೆಗಾಲ ಆರಂಭ ಆಗಿದೆ. ಮಳೆ ಧೋ ಅಂತ ಸುರಿತು ಅಂದರೆ ಬೆಂಗಳೂರು ಸೇರಿದ ಹಾಗೆ ಗ್ರಾಮೀಣ ಭಾಗದ ಪರಿಸ್ಥಿತಿ ಅಯೋಮಯ. ಕೃಷಿಕರ ಬದುಕು ಮೂರಾಬಟ್ಟಿಯಾಗಿದೆ. ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ಬೆಂಗಳೂರಿನ ಕಸದ ವಿಷಯಕ್ಕೆ ಬರೋದಾದರೆ ಅಲ್ಲೊಂದು ಹಗರಣ. ಹೀಗೆ ಸಾಲು ಸಾಲು ಸಮಸ್ಯೆಗಳಿದ್ದಾಗ ನೀವು ಸಂಪುಟನೇ, ಇಲಾಖೆನೇ ರಚನೆ ಮಾಡ್ಕೊಂಡಿಲ್ಲ ಅಂದರೆ ಯಾರು ಇದನ್ನೆಲ್ಲ ಗಮನ ಹರಿಸ್ತಾರೆ? ಭಾಳ ಆಶ್ಚರ್ಯ ಆಗುತ್ತೆ. ಸೋಕಾಲ್ಡ್ ಹಿರಿಯ ರಾಜಕಾರಣಿಗಳನ್ನು ಹೊಂದಿರುವಂಥ ಕಾಂಗ್ರೆಸ್ನ ನಡೆ, ಭಿನ್ನಾಭಿಪ್ರಾಯಗಳು ಎಲ್ಲ ಪಕ್ಷದಲ್ಲೂ ಇರುತ್ತೆ. ಬಟ್ ನೀವು ಯಾಕೆ ವಿಭಿನ್ನವಾಗಿ ಕಾಣ್ತೀರಿ ಅಂದರೆ, ನೀವೆಲ್ಲರೂ ಅನುಭವಿಗಳು. ನಿಮ್ಮ ಅನುಭವಗಳ ಆಧಾರದಲ್ಲಿ ಯಾವ ಡಿಮಾಂಡನ್ನು ಇಟ್ಟರೆ, ಯಾವ ಬೇಡಿಕೆಯನ್ನು ಇಟ್ಟರೆ ಇದು ವರ್ಕೌಟ್ ಆಗುತ್ತೆ, ವರ್ಕೌಟ್ ಆಗೋದಿಲ್ಲ ಅನ್ನುವಂಥ ಅರಿವು ನಿಮಗಿರುತ್ತೆ. ನೀವು ಬೇರೆ ಪಕ್ಷ ಅಲ್ಲ. ಸುದೀರ್ಘವಾಗಿ ಭಾರತದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸಿರುವಂಥ ಅನುಭವ ನಿಮಗಿದ್ದಾಗ ಕಾಂಗ್ರೆಸ್ ನಾಯಕರೇ, ಸಂಪುಟದ ಈ ಖ್ಯಾತೆಗಳನ್ನು ಪಕ್ಕಕ್ಕಿಟ್ಬಿಟ್ಟು ಜನರ ಸೇವೆಗೆ ನಿಂತ್ಕೋಬೇಕಾಗತ್ತೆ. ಸರ್ಕಾರದಲ್ಲಿ ಇನ್ನೂ ಕೂಡ ಆ ಖ್ಯಾತೆ ಅನ್ನೋದು ಬಗೆಹರಿದಿಲ್ಲ. ಕೃಷ್ಣ ಬೈರೇಗೌಡರು ಅಸಮಾಧಾನ ಹೊರಹಾಕಿದ್ದಾರೆ. ಹೆಸರಿಗಷ್ಟೇ ಅದು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ, BDAನೂ ಇಲ್ಲ, BMRDAನೂ ಇಲ್ಲ. ಈ ಹಿನ್ನೆಲೆಯಲ್ಲಿ ನಾನು ಅಧಿಕಾರವನ್ನು ಸ್ವೀಕರಿಸೋದಿಲ್ಲ. ಇದು ಕೃಷ್ಣ ಬೈರೇಗೌಡರ ನಿಲುವು. ದೆಹಲಿಯಲ್ಲಿ ಮೊಕ್ಕಾಂ ಹೂಡಿದ್ದಾರೆ ಕೃಷ್ಣ ಬೈರೇಗೌಡರು. ಇವತ್ತು ಯಾವುದೇ ಕಾರಣ ಕೊಡ್ಬೋದು, ಆ ಕಾರಣಕ್ಕೆ ಹೋಗಿದ್ದಾರೆ, ಈ ಕಾರಣಕ್ಕೆ ಹೋಗಿದ್ದಾರೆ, ವರಿಷ್ಠರನ್ನು ಭೇಟಿಯಾಗಕ್ಕೆ ಹೋಗಿದ್ದಾರೆ. ವಾಸ್ತವ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಇಲಾಖೆಗಳು ಕೆಲಸ ಮಾಡ್ತಾ ಇಲ್ಲ. ಏನು ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮುಂದೆ ತಮ್ಮ ಅಸಮಾಧಾನವನ್ನೇನಾದರೂ ಕೃಷ್ಣ ಬೈರೇಗೌಡರು ತೋಡಿಕೊಂಡ್ರ ಏನಾದರೂ ಪರಿಹಾರ ಸಿಗುತ್ತಾ? ಆಂತರಿಕವಾಗಿ ಅದೆಷ್ಟೇ ಸಮಸ್ಯೆಗಳಿದ್ರೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಮದ್ದು ಅರಿಯೋದು ಯಾವಾಗ? ರಾಮಲಿಂಗಾರೆಡ್ಡಿ, ಕೆ ಎಚ್ ಮುನಿಯಪ್ಪ, ಕೃಷ್ಣ ಬೈರೇಗೌಡರು, ಹೀಗೆ ಸಂಖ್ಯೆಗಳು ಹೆಚ್ಚಾಗ್ತಿದೆ. ಇದು ಒಂದು ಭಾಗ. ಆದರೆ ಇನ್ನೂ ಒಂದಷ್ಟು ಪೋಸ್ಟ್ ಖಾಲಿ ಇದ್ದಾವಲ್ಲ, ಅದಕ್ಕೆ ಜಿಲ್ಲಾವಾರು ಒಂದಷ್ಟು ಅಭಿಮಾನಿಗಳು, ಕಾರ್ಯಕರ್ತರು ನಮ್ಮ ನಾಯಕರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು, ಈ ರೀತಿಯ ಪ್ರತಿಭಟನೆಗಳು ನಡೀತಾ ಇದೆ. ನೋ, ಜನ ವಿಲ್ ನಾಟ್ ಆಕ್ಸೆಪ್ಟ್ ದಿಸ್ ಡ್ರಾಮಾಸ್. ಯಾಕಂದರೆ ಯಾಕಿದನ್ನು ಡ್ರಾಮಾ ಅಂತಲೂ ಕರಿತೀವಿ ಅಂದರೆ, ನಾನು ಆಗಲೇ ಉಲ್ಲೇಖ ಮಾಡಿದಾಗೆ ಇದನ್ನು ಲಾಂಗ್ ಟೈಮಿಗೆ ತೊಗೊಂಡು ಹೋಗಬಾರ್ದು. ಹಾರ್ಡ್ಲಿ 1 ವೀಕ್ ಅಷ್ಟೇ. ಬಟ್ ಅದಕ್ಕೂ ಹೆಚ್ಚು ಕಾಲವನ್ನು ತೆಗೆದುಕೊಂಡಿರೋದ್ರಿಂದಾಗಿ ಜನ ಇದನ್ನು ನಾಟಕೀಯ ಬೆಳವಣಿಗೆ ಅಂತಾರೆ, ಅಥವಾ ನಿಮ್ಮ ಅಧಿಕಾರದ ಹಪಹಪಿತನಕ್ಕೆ ಈ ರೀತಿ ಕಾಲಹರಣ ಮಾಡ್ತಿದ್ದಾರೆ ಅಂತ ಅರ್ಥೈಸ್ಕೊಳ್ತಾರೆ. ನಾನು ಆಗಲೇ ಉಲ್ಲೇಖ ಮಾಡಿದಾಗೆ ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಜನಕ್ಕೆ ಒಂದಂತೂ ಅರ್ಥ ಆಗಿದೆ, ಕೇಂದ್ರ ರಾಜ್ಯ
ಜನಸಾಮಾನ್ಯರನ್ನು ಹಿಂಡು ಹಿಪ್ಪೆ ಮಾಡಿದ್ದಾವೆ. ಕೃಷಿಕರ ಬದುಕು, ರೈತರ ಬದುಕನ್ನು ಕೇಳಿದ್ರೆ ಹೀಗೆ ಅಂತ ಹೇಳೋದು ಕಷ್ಟ, ಅಷ್ಟರ ಮಟ್ಟಿಗೆ ಸಮಸ್ಯೆಯಲ್ಲಿದ್ದಾರೆ. ಸೊ ಹಾಗಾಗಿ ನೀವು ಈ ಸರ್ಕಸ್ಗಳನ್ನೆಲ್ಲ ಬದಿಗಿಟ್ಟು ಸೇವೆಗೆ ನಿರತರಾಗಿರಿ. ಸೇವೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಆಡಳಿತಕ್ಕೆ ಚುರುಕನ್ನು ಮೂಡಿಸಬೇಕು. ವಿಶೇಷವಾಗಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಂದು ಕುತ್ಕೊಂಡ್ರು ಅಂದಾಗ ಇನ್ನು ನೋಡಿ ಈ ಸ್ಪೀಡನ್ನು ಯಾರೂ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿಯ ಒಂದಷ್ಟು ಭಾವನೆಗಳಿತ್ತು, ಅದು ಕೂಡ ಹಂತ ಹಂತವಾಗಿ ಹುಸಿಯಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಮಧ್ಯಸ್ಥಿಕೆಯನ್ನು ವಹಿಸಿ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಿ ಕರ್ನಾಟಕದ ಜನತೆಗೆ, ದೊಡ್ಡ ಮ್ಯಾಂಡೇಟನ್ನು ಕೊಟ್ಟಿರುವ ಜನತೆಗೆ ಸೇವೆ ಮಾಡೋದಕ್ಕೆ ನಿಮ್ಮ ನಾಯಕರನ್ನು ಕಳಿಸ್ಕೊಡಿ ಅನ್ನೋದು ಜಿ ಕನ್ನಡ ನ್ಯೂಸ್ನ ಮನವಿಯಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂಥ ಉಮೇಶ್ ಅವರಿದ್ದಾರೆ. ನಮಸ್ಕಾರ. ಇನ್ನು ಕಾಂಗ್ರೆಸ್ ವಕ್ತಾರರು ದರ್ಶನ್ ಅವರಿದ್ದಾರೆ. ನಮಸ್ಕಾರ. ಉಮೇಶ್ ಅವರೇ, ಹೊಸದಾಗಿ ಚುನಾವಣೆಯಾಗಿ ದೊಡ್ಡ ಮ್ಯಾಂಡೇಟನ್ನು ಪಡ್ಕೊಂಡು ಸಂಪುಟದ ರಚನೆಯ ಸರ್ಕಸ್ ಮಾಡ್ತಾ ಇಲ್ಲ. ಅದೇ ಸರ್ಕಾರ ಆಡಳಿತವೂ ಅದೇ, ನಾಯಕತ್ವದಲ್ಲಿ ಬದಲಾವಣೆಯಾಗಿದೆ. ಬಟ್ ಸಂಪುಟ ಅಂದಾಗ ಇಷ್ಟರ ಮಟ್ಟಿಗೆ ಸರ್ಕಸ್ ಆಗ್ತಿದೆ ಅನ್ನೋದಾದರೆ ವಿಚ್ ಇಸ್ ನಾಟ್ ಟಾಲರೇಬಲ್. ಅರ್ಗಿಸ್ಕೊಳ್ಳೋದು ಭಾಳ ಕಷ್ಟ. ಯಾಕಂದರೆ ಜನ ಹೈರಾಣಾಗಿದ್ದಾರೆ, ಬಹಳಷ್ಟು ಸಮಸ್ಯೆಯಿಂದ ತತ್ತರಿಸಿದ್ದಾರೆ. ಯಾವಾಗಪ್ಪ ನಾವು ಆಯ್ಕೆ ಮಾಡಿದಂಥ ಜನಪ್ರತಿನಿಧಿಗಳು ಕೆಲಸ ಮಾಡೋಕ್ಕೆ ಬರ್ತಾರೆ ಅನ್ನುವಂಥ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಅಂದರೆ ಕಾಂಗ್ರೆಸ್ ಅಥವಾ ಹೈಕಮಾಂಡ್ ಎಲ್ಲಿ ಎಡವಿದೆ ನೋಡಿ. ಈ ಸಚಿವ ಸಂಪುಟ ಇದು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಆಗದೇ ಇರೋದು ಕರ್ನಾಟಕದಲ್ಲಿ ಗಜಪ್ರಸವ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಆನೆ ಮರಿ ಹಾಕ್ಲಿಕ್ಕೆ 18ರಿಂದ 22 ತಿಂಗಳು ಬೇಕು ಮೇಡಮ್. ಅದರ ನೋವು, ಅದರ ಬೇನೆ ಅದೇ ತಡ್ಕೊಂಡು ನಿಂತದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಸರ್ಕಾರಕ್ಕೆ ವ್ಯಾಖ್ಯಾನವನ್ನು ಮಾಡಬಹುದು, ಇದು ಗಜಪ್ರಸವ ಸರ್ಕಾರ ಅಂತೇಳಿ. ನಾನು ಹೇಳ್ತಾ ಇರೋದು ಈ ಸರ್ಕಾರ ಹೊಸ ಸರ್ಕಾರ ಏನಲ್ಲ, ಹಳೆ ಸರ್ಕಾರ, ಮುಖ್ಯಮಂತ್ರಿ ಅಷ್ಟೇ ಬದಲಾಗಿರೋದು. ಈಗ 13 ಜನನ ಮಂತ್ರಿಗಳನ್ನ ಕೊಟ್ಬಿಟ್ಟು ರಾಜ್ಯವನ್ನ ಮುನ್ನಡೆಸಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರ ಹೆಗಲಿಗೆ ಈ ಅಧಿಕಾರವನ್ನು ಕೊಟ್ಟು ಹೈಕಮಾಂಡ್ ಏನಾದ್ರೂ ಈ ರೀತಿಯಾದಂಥ ಈ ಆಟವನ್ನು ಆಡ್ತಾ ಇದೆಯಾ ಅನ್ನೋದು ಒಂದು ಕಡೆ ಜನರಿಗೆ, ಇಡೀ ರಾಜ್ಯದ ಜನರಿಗೆ ಕೇಳ್ತಾ ಇದೆ. ಒಂದು ಈಗ ಪವರ್ ಸೆಂಟ್ರಲ್ ಇತ್ತು. ಈಗ ಮುಂಚೆ ಕಾಂಗ್ರೆಸ್ ಅಂತಂದ್ರೆ ಸಿದ್ದರಾಮಯ್ಯನವರಿದ್ರು. ಸಿದ್ದರಾಮಯ್ಯನವರು ಅಂತಂದ್ರೆ ಅವ್ರ ಮಾತನ್ನ ಹೈಕಮಾಂಡ್ ಏನಿಲ್ಲ ತೆಗೆದಾಗ್ತಿರಲಿಲ್ಲ. ಇಡೀ ಸಚಿವ ಸಂಪುಟ ಎಲ್ಲ ಅವರ ಬೆನ್ನೆಯಿಂದ ಇತ್ತು. ಅವ್ರು ತಗೊಳ್ಳೋ ನಿರ್ಧಾರಕ್ಕೆಲ್ಲ ಬದ್ಧರಾಗಿದ್ರು. ಈವನ್ ಆಲ್ MLAs, ಆಲ್ ಲೀಡರ್ಸ್ ಆಫ್ ಕಾಂಗ್ರೆಸ್ ಪಾರ್ಟೀಸ್, ಈವನ್ ಹೈಕಮಾಂಡ್ ಆಲ್ಸೋ. ಬಟ್ ನಾವು ವಾಟ್ ಇಸ್ ದ ಕಂಡೀಷನ್ ಇಸ್ ಡಿಫ್ರೆಂಟ್. ಈಗ ಇಲ್ಲೇನಾಗಿದೆ ನೋಡಿ, ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿಯಾಗಿ 1 ವಾರ ಆಯ್ತು ಅಧಿಕಾರ ಸ್ವೀಕಾರ ಮಾಡಿ. ಇವರು ಎಲ್ಲ ಮಾಜಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಸೌಹಾರ್ದಿತವಾಗಿ ಅವರಿಂದ ಸಲಹೆ ಸೂಚನೆಗಳು ತಗೊಳ್ಳುವಂಥದ್ದು, ಮತ್ತು ಕೆಲವು ಅಧಿಕಾರಿಗಳನ್ನ ಸಭೆ ಕರೆದು ಮಾತಾಡೋಂಥದ್ದು. ಈಗ ಹೈಕಮಾಂಡ್ ಅಲ್ಲ ಡೆಲ್ಲಿಗೆ ಹೋಗಿ ಅವರ ವರಿಷ್ಠರನ್ನ ಭೇಟಿ ಮಾಡಿ ಮುಂದಿನ ಕಾರ್ಯಾಲೋಚನೆ ಬಗ್ಗೆ ಯೋಚನೆ ಮಾಡೋದು, ಮತ್ತು ಸಂಪುಟ ವಿಸ್ತರಣೆ ಯಾರ್ಯಾರು ಮಾಡಬೇಕು, ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಚರ್ಚೆ ಮಾಡ್ತಾ ಇದ್ದಾರೆ. ಅಂದರೆ ರಾಜ್ಯದ ಸಮಸ್ಯೆ ಬಗ್ಗೆ ಅವರಿಗೆ ಏನಾದ್ರು ಗಂಭೀರವಾದ ಚಿಂತನೆ ಇದೆ ಅನ್ನೋದನ್ನ ಇಡೀ ರಾಜ್ಯದ ಜನತೆ ನೋಡ್ತಾ ಇದೆ ಮೇಡಮ್. ನಮ್ಮ JDS ಪಕ್ಷ ಇವರನ್ನ ಈ ವಿಚಾರವನ್ನ ಖಂಡಿಸ್ತದೆ. ಯಾಕೆಂತಂದ್ರೆ ಈಗ 3 ವರ್ಷ ಆಗೋಗಿದೆ, ಇನ್ನು ಉಳಿದಿರೋದು 2 ವರ್ಷ. ಇನ್ನು ನೋಡ್ತಾ ಇದ್ದಂಗೆ ಇನ್ನೊಂದು ವರ್ಷ ಚುನಾವಣೆ ಬಂದ್ಬಿಡ್ತದೆ. ಇವ್ರು ಇನ್ನೇನು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರೆ? ವಾಸ್ತವ ಅಲ್ವಾ? ಇವ್ರು ಏನು ಮಾಡಬೇಕಾಗಿತ್ತು ಅಂತಂದ್ರೆ ಪೂರ್ಣ ಪ್ರಮಾಣದಲ್ಲಿ ಕ್ಯಾಬಿನೆಟನ್ನು ಒಂದು ಎಕ್ಸ್ಟೆನ್ಷನ್ ಮಾಡಲಿಕ್ಕೆ ಮುಖ್ಯಮಂತ್ರಿಯವರಿಗೆ ಅಧಿಕಾರವನ್ನು ಕೊಟ್ಟಿಲ್ವೇನೋ, ಕೊಡಬೇಕಾಗಿತ್ತು ಅಂತ ಅನಿಸ್ತಾ ಇತ್ತು. ಇವ್ರು ಏನು ಮಾಡ್ತಾ ಇದ್ದಾರೆ? ಸಿದ್ದರಾಮಯ್ಯನವರು ಪಟ್ಟಿ ಇಟ್ಕೊಂಡಿದ್ದಾರೆ. ಈ ಕೊಟ್ಟಿರೋ ಪಟ್ಟಿನಲ್ಲೇ ಇವ್ರು ಯಾರು ರೆಡಿ ಇಲ್ಲ ಒಪ್ಕೊಳ್ಳಿಕ್ಕೆ. ಈಗ ರಾಮಲಿಂಗಾರೆಡ್ಡಿ ಅವರು ಮುನ್ಸ್ಕೊಂಡು ಹೋಗಿ ರಾಜೀನಾಮೆ ಕೊಟ್ಬಿಟ್ಟು ತಮಿಳ್ನಾಡಿಗೆ ಹೊಂಟೋಗಿದ್ರು, ಅವರು ಸಮಾಧಾನ ಮಾಡೋದಾಯ್ತು. ಅದಾದ್ಮೇಲೆ ಇನ್ನು ನಮ್ಮ ಮುನಿಯಪ್ಪನವರು ಆಹಾರ ಇಲಾಖೆ ನನಗೆ ಬೇಡ ಅಂತೇಳಿ ಅವ್ರು ಮುನ್ಸ್ಕೊಂಡಿದ್ದಾಯ್ತು. ನಾನು ಕಳೆದ ಬಾರಿನೇ ಹೇಳಿದ್ದೀನಿ ಮೇಡಮ್ ಡಿಬೇಟಲ್ಲಿ, ಈ ರಾಜ್ಯವನ್ನ ಅಭಿವೃದ್ಧಿ ಮಾಡಲಿಕ್ಕೆ ಮುನ್ನಡೆಸಬೇಕು ಅಂತ ಇಚ್ಛಾಶಕ್ತಿ ಇದ್ರೆ ಯಾವ ಖಾತೆ ಕೊಟ್ಟರು ಸಹ ಮುನ್ನಡೆಸುವಂತ ಒಂದು ಅವ್ರಿಗೆ ಇರಬೇಕು ಕಾಂಗ್ರೆಸ್ ಲೀಡರ್ಗಳಿಗೆ. ಇದ್ಯಾವುದನ್ನು ಮಾಡ್ದಲ್ಲಿ ಇವರು ಈಗ ನೋಡಿ BDI ಮತ್ತೆ BMRD ಕೃಷ್ಣ ಬೈರೇಗೌಡರಿಗೆ ಕೊಟ್ಟರೆ ಸಂಪೂರ್ಣವಾದ ಅಧಿಕಾರ ಕೊಟ್ಟಿಲ್ಲ. ನಗರಾಭಿವೃದ್ಧಿ ಅಂತ ಹೇಳ್ಬೇಡಿ ಫಾರ್ಮುಲಾ ಕೊಟ್ಟಿದ್ದಾರೆ. ಏನಿದೆ ಅರ್ಥ ಇದು? ಅಂದ್ರೆ ಇಲ್ಲಿ ಯಾವ ಮಂತ್ರಿಗಳಿಗೂ ಸಹ ಸ್ವತಂತ್ರವಾಗಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಗ್ತಾ ಇಲ್ವೇನೋ ಅನ್ನೋದು ನನ್ನ ಅಭಿಪ್ರಾಯ ಮೇಡಮ್. ನೋಡಿ, ಇದು ಎಲ್ಲ ಮುಗ್ದರಕ್ಕೆ ಇಟ್ಕೊಂಡಿದ್ದಾರೆ. ಎಲ್ಲ CM ಹತ್ರ ಎಲ್ಲ CM ಕೈಲಿ ಇರಬೇಕು ಅನ್ನೋ ಒಂದು ಉದ್ದೇಶ ಇರ್ಬೋದೇನೋ ಒಂದು. ಈಗ ನಾನು ಹೇಳಿದೆ ಕಳೆದ ಬಾರಿ ಈಗ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಬಂದಂಥ ಸಂದರ್ಭ ಪೋರ್ಟ್ಫೋಲಿಯೋ ಸಂಪೂರ್ಣ ಫಿಲಪ್ ಆಯಿತು. ಸರ್ಕಾರ ಅದು ಯಾವ ರೀತಿ ಅಭಿವೃದ್ಧಿ ಆಯಿತು ಅಂತ ನಮಗೆಲ್ಲ ಗೊತ್ತೇ ಇದೆ. ಈಗ ಇನ್ನೂ 20 ಮಂತ್ರಿಗಳು ತುಂಬಬೇಕಾಗಿದೆ. ಈಗ ಇಲಾಖೆ ಈಗ ಒಂದು ಚುನಾವಣೆ ಆದಂಥ ಸಂದರ್ಭದಲ್ಲಿ ಮೇಡಮ್, ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಜನಪ್ರತಿನಿಧಿ ಹೋದ್ರೆ ಕೆಲಸ ಕಾರ್ಯಗಳೇ ನಡೆಯೋದಿಲ್ಲ. ಕರೆಕ್ಟ್ ನೋಡಿ, ಕಳೆದ ಬಾರಿಯಲ್ಲಿ ನೀವು 5 ವರ್ಷಗಳಿಂದ 10 ವರ್ಷಗಳಿಂದ ಜಿಲ್ಲಾ ಪಂಚಾಯತ್ ಚುನಾವಣೆ ನಡೆದಿಲ್ಲ. ಕಳೆದ 6 ತಿಂಗಳಿಂದ ಗ್ರಾಮ ಪಂಚಾಯತ್ ಚುನಾವಣೆ ನಡೆದಿಲ್ಲ. ಈ ಸಂದರ್ಭದಲ್ಲಿ ಆಡಳಿತಾಧಿಕಾರಿಗಳು ತಮ್ಮ ಪಾರುಪತ್ಯವನ್ನು ಮೆರಿತಾ ಇದ್ದಾರೆ. ಜನರ ಸಮಸ್ಯೆಯನ್ನು ಕೇಳ್ತಾ ಇಲ್ಲ ಗ್ರಾಮೀಣ ಪ್ರದೇಶದಲ್ಲಿ. ಈ ಸಂದರ್ಭದಲ್ಲಿ ಅಲ್ಲೇ ಸಮಸ್ಯೆ ಇರ್ಬೇಕಾದ್ರೆ ಇಲ್ಲಿ ಇಲಾಖಾವಾರು ಯಾರು ಕೇಳ್ತಾರೆ?
ಅಷ್ಟೇ. ಅಧಿಕಾರಿಗಳು ಜನಪ್ರತಿನಿಧಿಗಳು ಇಲ್ಲದೆ ಹೋದ್ರು ಮೇಡಮ್, ಆಯಾ ಸಂಬಂಧಪಟ್ಟಂತ ಸಚಿವರು ಇಲ್ಲದೆ ಹೋದ್ರೆ ಯಾರು ಇವ್ರಿಗೆ ಡೋಂಟ್ ಕೇರ್ ಇವರು. ಯಾಕೆ ನನ್ನ ಅನುಭವದ ಮಾತು ಹೇಳ್ತಾ ಇದ್ದೀನಿ ಮೇಡಮ್, ನಾವೊಂದು ತಳಮಟ್ಟದ ಪಂಚಾಯತಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದ್ದೀನಿ. ಅಧಿಕಾರಿಗಳು ಇವ್ರು ಮಾತಾಡ್ಸೋದಕ್ಕೆ ಕಷ್ಟ ಆಗ್ಬಿಟ್ಟಿದೆ. ಇನ್ನು ಮಂತ್ರಿಗಳಿಲ್ಲ ಅಂತ ಇಲಾಖೆಯಲ್ಲಿ ಅನುದಾನಗಳನ್ನ ಹೆಂಗ್ ವಿತರಣೆ ಮಾಡ್ತಾರೆ, ಜನರಿಗೆ ತಲುಪಿಸೋದು ಹೆಂಗೆ, ಈ ಎಲ್ಲ ಸಮಸ್ಯೆಗಳನ್ನ ಜನ ಇದೇ ಅಜೆಂಡಾನ ಅನ್ಸ್ಬಿಡುತ್ತೆ. ಹೌದು. ಈಗ ಇವ್ರಿಗೆ ಹೇಳ್ತಾರೆ 2028ಕ್ಕೆ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅನ್ನೋದು ಇವ್ರ ಕನಸಿನ ಮಾತು ಮೇಡಮ್. ಯಾವ ಮುಖ ಇಟ್ಕೊಂಡಂತ ಸಾಧ್ಯನ ಕೊಟ್ಟಂತ ಆಡಳಿತವನ್ನು ಸಮರ್ಪಕವಾಗಿ ಜನಗಳಿಗೆ ತಲುಪಿಸ್ತಿಲ್ಲ ಅಂತಂದ್ರೆ ಹೌ ದೇ ವಿಲ್ ಮ್ಯಾನೇಜ್, ಹೌ ದೇ ವಿಲ್ ಅಪ್ರೋಚ್ ದ ಪೀಪಲ್ ಮ್ಯಾಂಡೇಟ್ ಒನ್ಸ್ ಅಗೇನ್ ಇನ್ 2028. ಈಗ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಇವತ್ತು ಸಮಸ್ಯೆಗಳೇನಾಗಿದೆ? ಮುಂಗಾರು ಪ್ರಾರಂಭವಾಗಿದೆ, ಮಳೆಗಾಲ ಪ್ರಾರಂಭ ಆಗಿದೆ ಮೇಡಮ್. ಹಳ್ಳಿಗಳಲ್ಲಿ ಬಿತ್ತನೆ ಬೀಜ ಸಮಸ್ಯೆ ರೈತರುಗಳಿಗೆ ಉಂಟಾಗಿದೆ. ರಸಗೊಬ್ಬರವನ್ನು ಪೂರೈಸಬೇಕು. ಯಾರು ಸಚಿವರು ಯಾರಿದ್ದಾರೆ? ರೈಟ್, ಮಾತಾಡ್ತೀನಿ. ಒಳ್ಳೆ ಪಾಯಿಂಟ್. ಕೃಷಿಕರ ಬಗ್ಗೆ, ಹೌದು, ಕೃಷಿಕರ ಬಗ್ಗೆ ಅವ್ರ ಬಗ್ಗೆ ಯೋಚನೆ ಮಾಡುವಂತ ಸರ್ಕಾರ ಇದಲ್ಲ ಅಂತ ಹೇಳ್ತೀನಿ. ರೈಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ಯದುಕುಮಾರ್ ಗೌಡ್ರು ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ. ನಮಸ್ತೆ. ಮಾತಾಡ್ತೀನಿ ನಿಮ್ಮ ಜೊತೆ. ದರ್ಶನ್ ಅವರೇ, ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಪದಗ್ರಹಣ ಮಾಡುವ ಪೂರ್ವದಲ್ಲಿ, ಮಾಡಿದ ಸಂದರ್ಭದಲ್ಲಿ, ಮಾಡಿದ ನೆಕ್ಸ್ಟ್ ಡೇ ಕೂಡ ಒಂದು ವಾತಾವರಣ, ಒಂದು ವೈಬ್ರೇಷನ್ ಕ್ರಿಯೇಟ್ ಆಗಿತ್ತು. ಈ ಸ್ಪೀಡ್ ಇದೆಯಲ್ಲ, ಇದು ಸ್ಪೀಡ್ ಅಲ್ಲ, ಸೂಪರ್ ಸ್ಪೀಡ್ ಅಂಥೇಳಿ. ಅಂದರೆ ಸಚಿವ ಸಂಪುಟಗಳು ಇಮಿಡಿಯೇಟಾಗಿ ರಚನೆ ಆಗುತ್ತೆ, ಕೆಲಸ ಎಲ್ಲ ಸುಗಮ ಆಗುತ್ತೆ, ವರ್ಕ್ ಫ್ಲೋ ಅನ್ನೋದು ಸ್ಪೀಡಾಗಿ ಆಗುತ್ತೆ ಅಂತ ಆ ನಿರೀಕ್ಷೆ ಹುಸಿಯಾಗಿದೆ. ಏನು ಹುಸಿಯಾಗಿಲ್ಲ, ಖಂಡಿತವಾಗ್ಲೂ ಆ ಸ್ಪೀಡ್ ಟೇಕ್ ಆಫ್ ಆಗೇ ಆಗ್ತದೆ. ಒಂದು ಸರ್ಕಾರ ಬಂದಾಗ ಅದಕ್ಕೊಂದು ಹನಿಮೂನ್ ಪೀರಿಯಡ್ ಅಂತ ಇರ್ತದೆ. ಸರ್ಕಾರ ಬಂದಾಗ ಇದು ಸರ್ಕಾರನೇ. ಹೆಂಗದು ನಾಯಕತ್ವದ ಬದಲಾವಣೆ ಆಗಿದೆ ಅಷ್ಟೇ. ಸರ್ಕಾರ ಅಲ್ವಾ ಇದು? ಸರ್ಕಾರವೇ, ಹೊಸ ಸರ್ಕಾರ ಅಲ್ಲ. ಸರ್ಕಾರನೇ ನಾನು ಹೇಳಿದ್ದು. ನಾನು ಅದಕ್ಕೆ ಹಿಂದಕ್ಕೂ ಹೇಳಲಿಲ್ಲ, ಮುಂದಕ್ಕೂ ಹೇಳಲಿಲ್ಲ. ಹೊಸ ಮುಖ್ಯಮಂತ್ರಿಗಳು ಈ ರಾಜ್ಯಕ್ಕೆ ಬಂದಿದ್ದಾರೆ. ನಮ್ಮ ಒಂದು ಡಿಸಿಷನ್ಗಳು ಪದ್ಮನಾಭ ನಗರದಲ್ಲಿ ಆಗುವಂಥದ್ದಲ್ಲ. ಆ ಕೂಡಲೇ ಒಂದು ಚೀಟಿ ಕೊಟ್ಟ ತಕ್ಷಣ ಇವ್ರನ್ನಾಗಿ ಅವ್ರನ್ನಾಗಿ ಅಥವಾ ಕುಟುಂಬದರಾಗಲಿ ಅಂತಲ್ಲ. ನಮ್ದೊಂದು ರಾಷ್ಟ್ರೀಯ ಪಕ್ಷ, ಬಹಳ ದೊಡ್ಡ ಪಕ್ಷ. ಪಕ್ಷದಲ್ಲಿ ಯಾವುದೇ ನಿರ್ಧಾರಗಳನ್ನ ತೊಗೊಬೇಕಾದ್ರೆ ಅಳೆದು ತೂಗಿ ಒಂದು ನಿರ್ಧಾರಗಳನ್ನ ತೊಗೊಬೇಕಾಗ್ತದೆ. ಈಗಾಗಲೇ 13 ಜನ ಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಅದರಲ್ಲಿ ಶುರುವಾತಿನಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಗೊಂದಲಗಳಿತ್ತು. ಅದನ್ನ ಪರಿಹಾರ ಮಾಡುವಂಥ ಕೆಲಸವನ್ನ ನಮ್ಮ ಹೈಕಮಾಂಡ್ನವರು ಮಾಡಿದ್ದಾರೆ. ಇವತ್ತು ಮಾನ್ಯ ದೇಶದ ಪ್ರಧಾನಿಯವರಾದಂಥ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನೀತಿ ಆಯೋಗದ ಮೀಟಿಂಗ್ ಇತ್ತು ದೆಹಲಿನಲ್ಲಿ. ಆ ಕಾರಣದಿಂದ ಮಾನ್ಯ DK ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ಪ್ರತಿನಿಧಿಸೋದಕ್ಕೋಸ್ಕರ ದೆಹಲಿಗೆ ಹೋಗಿರ್ತಕ್ಕಂಥದ್ದು ಅಷ್ಟೇ ಸತ್ಯ. ಒಂದು ಮಂತ್ರಿಗಿರಿ ಅಂತಂದ್ರೆ ಅಲ್ಲಿ ಒಂದು ಜಿಲ್ಲಾವಾರು, ಅಲ್ಲಿನ ಜಾತಿವಾರು ಲೆಕ್ಕಾಚಾರನೂ ಇರ್ತದೆ, ಧರ್ಮದ ಲೆಕ್ಕಾಚಾರನೂ ಇರ್ತದೆ, ಯುವಕರ ಪ್ರಾಧಾನ್ಯತೆ ಇರ್ತದೆ, ಹಿರಿಯರ ಪ್ರಾಧಾನ್ಯತೆ ಇರ್ತದೆ, ಹಾಗೆ ಮಹಿಳೆಯರಿಗೆ ಎಷ್ಟು ಕೊಡಬೇಕು ಅನ್ನುವಂಥ ನಿರ್ಧಾರಗಳು ಆಗಬೇಕಾಗ್ತದೆ. ನಮ್ಮಲ್ಲಿ ಇವಾಗ ನಮ್ಮ ಶಾಸಕರು, ಹಾಲಿ ಶಾಸಕರು ಒಟ್ಟು 136 ಜನ ಪ್ಲಸ್ 3 ಜನ ಇಂಡಿಪೆಂಡೆಂಟ್ ಇರೋ ಕಾರಣದಿಂದಾಗಿ ಪ್ರತಿಯೊಂದು ಅಳೆದು ತೂಗಿ ನೋಡಬೇಕಾಗುತ್ತೆ. ಮತ್ತು ಈ ಸರ್ಕಾರ ಯಾವುದೇ IT ED CD ಇಂದ ಬಂದಿರತಕ್ಕಂಥ ಸರ್ಕಾರ ಅಲ್ಲ. ಸಂಪೂರ್ಣ ಜನರ ಒಂದು ಅಭಿಪ್ರಾಯದ ಮೂಲಕ, ಜನಾಭಿಪ್ರಾಯ, ಜನಾದೇಶದ ಮೂಲಕ ಬಂದಿರತಕ್ಕಂಥ ಸರ್ಕಾರ. ನೀವು ಇವತ್ತು ಕೇಳ್ತಾ ಇದ್ದೀರಾ ನಿಮ್ಮ ಸ್ಪೀಡು ಅಂತೇಳಿ. ಈಗ JDS ವಕ್ತಾರ ಅನೇಕ ವಿಚಾರ ಮಾತಾಡಿದ್ರು. ಅವರು ಕುಮಾರಣ್ಣ ಒಂದು ಸರ್ಕಾರವನ್ನು ಬೀಳಿಸಿ ಗೋವಾಕ್ಕೆ ಹೋಗಿ ವಾರಾನ್ಗಟ್ಲೆ ಇದ್ದಿದ್ದು ಆ ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆಗ್ಬೇಕಾರೆ. ಇನ್ನೊಂದ್ಸರಿ ಅವ್ರ ಸರ್ಕಾರ, ಕುಮಾರಸ್ವಾಮಿ ಅವರೇ ಸರ್ಕಾರ ಅಧಿಕಾರದಿಂದ ಇಳಿಬೇಕಾದ್ರೆ ಇನ್ನು ಮುಖ್ಯಮಂತ್ರಿ ಆಗಿದ್ದಾಗಲೇ ಒಂದು 10-15 ದಿನ ಅಮೆರಿಕದಲ್ಲಿ ಹೋಗಿ ಕೂತ್ಕೊಂಡಿದ್ದು ನಾವು ನೋಡಿದ್ದೀವಿ. ನಮ್ದು ಆ ರೀತಿಯಾದಂಥ ಸರ್ಕಾರ ಅಲ್ಲ. ಆ ರೀತಿ ಕಲ್ಪನೆಗೂ ನಾವು ಹೋಗ್ಲಿಕ್ಕೆ ಬಿಡುದು ಇಲ್ಲ. ಅಷ್ಟು ದೂರ ಹೋಗಲ್ಲ, ಡೆಲ್ಲಿ ಹೋಗ್ತೀರಿ ಅಂತ. ಮೇಡಮ್, ಡೆಲ್ಲಿ ನಮ್ಮ ಹೈಕಮಾಂಡ್, ಪ್ರಧಾನಿ ಅವ್ರನ್ನ ಭೇಟಿ ಆಗ್ಬೇಕಲ್ಲ, ದೇಶದ ಪ್ರಧಾನಿ ಅಲ್ವಾ. ಈ ರಾಜ್ಯಕ್ಕೆ ಬೇಕಾಗಿರೋ ಬೇಡಿಕೆಗಳನ್ನ ಇಡಬೇಕಲ್ವಾ. ಈ ರಾಜ್ಯಕ್ಕೆ ಏನು 12 ವರ್ಷದೇನೋ ಸಾಧನೆ ಅಂತ ಹಿಂಗೆ ಹೇಳ್ತಾ ಇದ್ರು. ಸಾಧನೆ ಹೇಳೋದಕ್ಕೆ ಯಾವುದೂ ಇಲ್ಲ. ನಾಡಿಗೆ ನಯಾ ಪೈಸಿದೆ ಒಂದೇ ಒಂದು ಶಂಕುಸ್ಥಾಪನೆ, ಗುದ್ಲಿ ಪೂಜೆ, ಒಂದು ಕೊಡುಗೆ ಕೇಂದ್ರದಿಂದ ಇಲ್ಲ. ನಮ್ಮ ಡಿಮ್ಯಾಂಡ್ಸ್ ಇದೆ, ನಮ್ಮ ರೈಟ್ಸ್ ಇದೆ, ನಮ್ಮ GST ಹಣ ಬಾಕಿ ಇದೆ, ನಮ್ಮ ತೆರಿಗೆ ಹಣದ್ದು ಜೊತೆಗೆ 14-15ನೇ ಹಣಕಾಸು ಆಯೋಗದ ಹಣ ಇದೆ, ಭದ್ರಾ ಮೇಲ್ದಂಡೆ ಹಣ ಆಗಿರ್ಬೋದು, ಕಳಸಾ ಬಂಡೂರಿ ವಿಚಾರ ಆಗಿರ್ಬೋದು, ಮೇಕೆದಾಟು ವಿಚಾರ ಆಗಿರ್ಬೋದು, ಹಾಗೆ ಮೆಟ್ರೋ ವಿಚಾರ ಆಗಿರ್ಬೋದು, ರೈಲ್ವೆದಾಗಿರ್ಬೋದು, ನೀರಾವರಿ ಆಗಿರ್ಬೋದು, ಪ್ರತಿಯೊಂದರ ಧ್ವನಿಯಾಗಿ ನಾವು ಕೇಂದ್ರವನ್ನ ಕೇಳುವಂತ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಮಾಡುವಂಥದ್ದು ಒಂದು ಕಡೆ ಆಯಿತು ಅಂತಂದ್ರೆ, ಇವತ್ತು ಮಂತ್ರಿಗಳಾಗಿದ್ದಾರೆ, ಹಾಗೆ ಮುಖ್ಯಮಂತ್ರಿಗಳಾಗಿದ್ದಾರೆ. ನಮ್ಮ ಒಂದು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅವರಿಗೊಂದು ಗೌರವ ಸೂಚಿಸುವಂಥದ್ದು ಒಂದು ಪ್ರೋಟೋಕಾಲ್ ಇದ್ದಾಗ ನಾವು ಮಾಡಲೇಬೇಕಾಗ್ತದೆ. ಒಂದು ಪಕ್ಷ ಅಂತಂದಾಗ ಕೆಲವೊಂದು ಸಿದ್ಧಾಂತಗಳಲ್ಲಿ ನಾವು ರಾಜಿ ಆಗಲಿಕ್ಕೆ ಆಗುದಿಲ್ಲ. ಮತ್ತೆ ಇವತ್ತು ರಾಜ್ಯದ ಬಗ್ಗೆ ಬಹಳಷ್ಟು ಕಳಕಳಿ ವಹಿಸಿ ಮಾತಾಡ್ತಾ ಇದ್ರು. ಅದರಲ್ಲಿ ರೈತರ ಬಗ್ಗೆ ಮಾತಾಡಿದ್ರು, ಗೊಬ್ಬರದ ಬಗ್ಗೆ ಮಾತಾಡಿದ್ರು. ಸ್ವಾಗತ. ಕೇಂದ್ರದ ಮುಂದೆ ಇದೆ ಕುಮಾರಣ್ಣ ಹೋಗ್ಬಿಟ್ಟು ಎಂದಾದ್ರೂ ರಸಗೊಬ್ಬರದ ಬಗ್ಗೆ ಮಾತನಾಡಿದರೆ, ಈ ದೇಶದ ಮಂತ್ರಿ ಆಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಅವರ ಪೋರ್ಟ್ಫೋಲಿಯೋಗಳಲ್ಲಿ ಬರುವಂಥ ರಸಗೊಬ್ಬರ ಆಗಿರಲಿ ಅಥವಾ ಪೆಟ್ರೋಲಿಯಂ ಉತ್ಪನ್ನಗಳ ಬಗ್ಗೆ ಆಗಲಿ ಮಾತಾಡ್ತಾ ಇದ್ದಾರೆ. ಮೇಡಮ್, ನಮ್ಮ ದೇಶದ್ದು 3 ಹಡಗನ್ನ ಹೊಡೆದಾಕಿದ್ರು. ಯಾರು? ಅಮೆರಿಕದವರು. ಯಾರು? ಮೈ ಫ್ರೆಂಡ್
ಅಂದ್ರೆ ಡೊನಾಲ್ಡ್ ಟ್ರಂಪ್. ಈ ದೇಶ ನಾವು ಚರ್ಚೆ ಮಾಡಬೇಕಾಗ್ತದೆ ಆ ವಿಚಾರವನ್ನ. ಆಯ್ತು, ನಮ್ಮ ಸರ್ಕಾರದ ಬಗ್ಗೆ ನೀವು ಕೇಳ್ತಾ ಇದ್ದೀರಾ. ನಮ್ಮದು ಇವತ್ತು 8ನೇ ದಿನ. ಸತತ 12 ವರ್ಷದಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿಯಾಗಿ ಯಾವ್ಯಾವ ರಾಜ್ಯಗಳಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ಹೋಗಿ ವಿಸಿಟ್ ಮಾಡಿದ್ದಾರೆ ಅಂತ ಪಟ್ಟಿ ಕೊಡೋದಕ್ಕಾಗುತ್ತಾ? 65 ಚುನಾವಣಾ ರ್ಯಾಲಿ ಕರ್ನಾಟಕಕ್ಕೆ ಬಂದಿದ್ದಾರೆ. 1248 ಚುನಾವಣಾ ರ್ಯಾಲಿ ದೇಶಾದ್ಯಂತ ಮಾಡಿದ್ದಾರೆ. 400ಕ್ಕೂ ಅಧಿಕ ವಿದೇಶ ಪ್ರವಾಸವನ್ನೇ ಮಾಡಿದ್ದಾರೆ. ನಮಗೆ ಕಾಳಜಿ ಇದೆ, ನಮ್ಮ ನಾಡಿನ ಜನರ ಬಗ್ಗೆ ಬದ್ಧತೆ ಇದೆ, ರೈತರ ಬಗ್ಗೆ ಕಾಳಜಿ ಇದೆ ಖಂಡಿತವಾಗ್ಲೂ. ನಮ್ಮ ಕಾಳಜಿ ಏನ್ ಗೊತ್ತಾ, ಡಿ.ಕೆ. ಶಿವಕುಮಾರ್ ಅವ್ರಿಗಿರೋ 2 ವರ್ಷದಲ್ಲಿ 6 ತಿಂಗಳು ಬಿಟ್ಟು ಹಾಕಿದ್ರು, ಉಳ್ಕೊಳ್ಳೋ 1 ವರ್ಷದಲ್ಲಿ ಏನ್ ಮಾಡೋದಕ್ಕೆ ಸಾಧ್ಯ? ಆ ಸ್ಪೀಡ್ ಬಗ್ಗೆ ನಾ ಹೇಳ್ತಿರೋದು. 1.5 ವರ್ಷ ಆದ್ಮೇಲೆ ನೀವು ಪ್ರತಿ ಬಾರಿ ಪ್ರಶ್ನೆಗಳು ಕೇಳಿದಾಗ ನಾನು ಹೇಳ್ತೀನಿ, ಇನ್ನು 1.5 ವರ್ಷ ಆದ್ಮೇಲೆ ಸಾಧನೆಯ ಸಾಕ್ಷಿಗುಡ್ಡೆ ಸಮೇತ ಇಲ್ಲಿ ಬಂದು ಚರ್ಚೆಗೆ ನಾನೇ ಕೂತ್ಕೊಳ್ತೀನಿ, ನೀವೇ ಪ್ರಶ್ನೆ ಕೇಳಿ ಮೇಡಮ್. ರೈಟ್, ಅದು ಕುಮಾರ್ ಗೌಡ್ರು ಹೇಳ್ತಾರೆ. ಈಗ ಈ ಖಾತೆ ನನಗೆ ಸಿಕ್ಕರೆ ನನ್ನ ಸಾಮರ್ಥ್ಯಕ್ಕೆ ಸೂಕ್ತ ಅನ್ನುವಂಥ ಸಹಜವಾಗಿ ಒಂದಷ್ಟು ಆಸೆ ಆಕಾಂಕ್ಷೆಗಳಿರ್ತವೆ. ನಾನು ಅದನ್ನು ಇಲ್ಲ ಅಂತ ಹೇಳೋದಿಲ್ಲ, ಅದು ಯಾವುದೇ ಪಕ್ಷ ಆದರೂ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಬಟ್ ಈಗ ಸಣ್ಣ ಪುಟ್ಟ ಸಮಸ್ಯೆಗೂ ಕೂಡ ಡೆಲ್ಲಿಗೆ ಹೋಗಿ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಮಾಡೋದು ಅಂದಾಗ ಜನ ಕೇಳ್ತಾರೆ, ಯಾರು ದುಡ್ಡಲ್ಲಿ ಹೋಗ್ತಿದ್ದಾರೆ ಇವರು ಡೆಲ್ಲಿಗೆ? ಯಾಕೆಂದರೆ ಇದು ರಾಜ್ಯದ ದುರಂತ ಆಗುತ್ತೆ. ಯಾಕೆಂದರೆ ಈಗ ನಾವು ಕಳೆದ 3 ವರ್ಷದಿಂದ ನಾವು ಹಲವಾರು ಬಾರಿ ಬೇರೆ ಬೇರೆ ಚರ್ಚೆ ಮಾಡ್ತಾ ಇದ್ವಿ, ನನ್ನ ಕೆಲ್ಸಕ್ಕೆ ಕೂಲಿ ಕೊಡಿ ಅಂತ. ಸೊ ಕೂಲಿ ಕೊಟ್ಟಿದ್ದಾಯ್ತು. ಕೂಲಿ ಕೊಟ್ಟಿದ್ದಾದ್ಮೇಲೆ ಮಂತ್ರಿಗಿರಿಗಂತ ಆಯ್ತು. ಮಂತ್ರಿ ಸಚಿವ ಸಂಪುಟ ಮಂತ್ರಿ ಮಂಡಲ ಇದಾಯ್ತು. ಮಂತ್ರಿ ಆದ್ಮೇಲೆ ಖಾತೆ ಬೇಕು ಅಂದ್ರು, ಖಾತೆನೂ ಕೊಟ್ಟಿದ್ದಾಯ್ತು. ಇವಾಗ ಖಾತೆ ಇವಕ್ಕೆ ಅಂದ್ರೆ ನಾ ಹೇಳೋದು, ಇದ್ಯಾವುದು ಹೊಸದಾಗಿ ನಿನ್ನೆ ಮೊನ್ನೆ ಆರಿಸಿ ಬಂದಿದ್ದ ಸರ್ಕಾರ ಅಲ್ಲ ಮೇಡಮ್. ಅದಲ್ಲಿ ಇದು ಹನಿಮೂನ್ ಪೀರಿಯಡ್, ಆ ಪೀರಿಯಡ್, ಈ ಪೀರಿಯಡ್ ಅಂತ ಕಳೆದ 3 ವರ್ಷದಿಂದನೂ ಇರುವಂತ ಸರ್ಕಾರ ಇದು. ಕಳೆದ 3 ವರ್ಷದಿಂದನೂ ಏನ್ ಇವಾಗ ಕ್ಯಾಬಿನೆಟ್ ಅಂತಿದೆ, ದಟ್ಸ್ ಎಷ್ಟೊಂದು ಸತಿ ಹೇಳಿದೀನಿ, ಮತ್ತೆ ಪುನರುಚ್ಚರಿಸ್ತಾ ಇದ್ದೀನಿ, ಇದು ಎಕ್ಸ್ಟೆನ್ಷನ್ ಆಫ್ ಸಿದ್ದರಾಮಯ್ಯ ಕ್ಯಾಬಿನೆಟ್, ಎಕ್ಸೆಪ್ಟ್ ಅವ್ರ ಮಗ ಮತ್ತೆ ಸಭಾಧ್ಯಕ್ಷರು ಬಿಟ್ರೆ. ಅದಲ್ಲಿ ಇವಾಗ ನಾ ಕೇಳುವಂಥದ್ದು, ಜನರ ಕೆಲಸಕ್ಕೆ ಯಾವ ಖಾತೆ ಆದ್ರೆ ಏನು, ಇಷ್ಟಕ್ಕೆ ಆನ್ಸರ್ ಮಾಡಬೇಕಾಗತ್ತೆ. ನಾವು ಪೂರ್ವದಲ್ಲಿ ಮಾಡಬೇಕಾದಾಗ ಮಂತ್ರಿಗಳು ಹೇಳುವಂತದ್ದು, ನಾ ಯಾವ ಖಾತೆ ಕೊಟ್ಟರು ಕೂಡ ನಾನು ಮಾಡೋಕ್ ರೆಡಿ ಹೇಳ್ತಾರೆ. ಖಾತೆ ಕೊಟ್ಟಾದ್ಮೇಲೆ ಇಂಥದ್ದೇ ಅಂತ ಬೇಕಾದಾಗ ದೆನ್ ದೇರ್ ಇಸ್ ಸಮಥಿಂಗ್ ಅಂತ ಅಂದ್ಬಿಟ್ಟು, ಕೆಲವ್ರಿಗೆ ಆತ್ಮಸಾಕ್ಷಿ, ಕೆಲವರಿಗೆ ಪೂರ್ಣವಾದ ಕೊಡಬೇಕು, ಕೆಲವರು ಬಡವರ ಕೆಲಸ ಮಾಡಬೇಕು. ಅಕ್ಕಿ ಪಾಪ ಫ್ಲಾಗ್ಶಿಪ್ ಕಾರ್ಯಕ್ರಮದ ಏನು ಕಾಂಗ್ರೆಸ್ ಸರ್ಕಾರ ಹೇಳ್ಕೊಳ್ತಾ ಇರ್ತದ, ಆ ಅಕ್ಕಿ ಭಾಗ್ಯದಲ್ಲಿ ಸಚಿವರಾಗಿದ್ದ ಕೆ.ಎಚ್. ಮುನಿಯಪ್ಪನವರು ಇದಕ್ಕಿಂತ ಬಡವರ ಕೆಲಸ ಮಾಡಬೇಕಂತೆ. ಅಂದ್ರೆ ಲಾಸ್ಟ್ 3 ವರ್ಷದಿಂದ ರೈಸ್ ಗೋಡೌನ್ ನಲ್ಲಿ ಏನ್ ತುಂಬಿದಂತ ಗೋಡೌನ್ಗಳು ಬೇರೆ ರಾಜ್ಯಕ್ಕೆ ಏನಂತಾರೆ ಸರಬರಾಜಾಗಿದೆ ಜಾಸ್ತಿನೇ ಹೊರತು ಜನರಿಗೆ ಸರಬರಾಜಾಗಿದ್ದು ಇಂತಿದಿಲ್ಲ. ಇಂದಿರಾ ಕಿಟ್ ಅಂತ ಹೇಳೋದು ಮಾಯವಾಗೋಯ್ತು. ಇದೆಲ್ಲ ಬಡವರ ಕೆಲಸ ಅಲ್ವೇ ಅಲ್ಲ. ಇದರಲ್ಲಿ ಅಂದ್ರೆ ಬಡವರ ಕೆಲಸ ಅಂದ್ರೆ ಏನು? ಬಡವರ ಕೆಲಸ ಅಂದ್ರೆ ಬೆಂಗಳೂರು ಅಭಿವೃದ್ಧಿ ಸಚಿವರು. ಬಡವರ ಕೆಲಸ ಅಂದ್ರೆ ಯಾವ್ದು ಸಂಪನ್ಮೂಲ ಜಾಸ್ತಿ ಇರುತ್ತೋ, ಸಮಾಜ ಕಲ್ಯಾಣ ಇರುವಂತ ದೊಡ್ಡ ಬಜೆಟ್. ಯಾಕಂದ್ರೆ ಅದರಲ್ಲಿ ದುಡ್ಡು ಯಥೇಚ್ಛವಾಗಿ ಬರುತ್ತಲ್ಲ, ಯಥೇಚ್ಛವಾಗಿ ದುಡ್ಡು ಹೊಡೆಯುವಂತದ್ದು, ಅದನ್ನ ಸೇಜಿ ಬರುವಂತದ್ದು ಹೇಳ್ಬೇಕಾಗುತ್ತೆ. ನಾವು ಎಷ್ಟೊಂದ್ಸತಿ ಹೇಳಿದ್ವಿ, ಯಾರ್ಯಾರು ಹಿಂದೆ ಖಾತೆಗಳು ವಹಿಸ್ಕೊಂಡಿದ್ರು ಅವ್ರು ಹೇಳ್ಬೇಕಾಗತ್ತೆ. ಯಾರು ಕುರ್ಚಿ ಬಿಡೋದಕ್ಕಿಂತ ಮುಂಚೆ ಒಂದು ಕ್ಯಾಬಿನೆಟ್ ನಲ್ಲಿ 71 ಕೋಟಿ ಸ್ಯಾಂಕ್ಷನ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಪ್ರೈವೇಟ್ ಯಾರು ಬಿಲ್ಡರ್ಸ್ಗೆ ಸಮುದಾಯ ಭವನ ಬೀಳಕ್ಕೆ ರಾಕೇಶ್ ಸಿದ್ದರಾಮಯ್ಯ ಯಾವ ಆಧಾರದ ಮೇಲೆ ನೀವು ಕೊಡ್ತೀರಾ? ನೀವು ಯಾವ ಆಧಾರದ ಮೇಲೆ ಹೋಗುವಂತ ಗವರ್ಮೆಂಟ್ ಈ ಫಂಡ್ ಯಾವ ಆಧಾರದ ಮೇಲೆ ಕೊಡ್ತೀರಾ? ದಟ್ ಈಸ್ ದೇರ್ ಕ್ಯಾಬಿನೆಟ್ ಡಿಸಿಷನ್ಸ್ ಅಲ್ಲಿ ಆಗಿರುವಂತದ್ದು. ಪ್ರೈವೇಟ್ ಆರ್ಗನೈಸೇಷನ್ಸ್, ಪ್ರೈವೇಟ್ ಕಂಪನೀಸ್ ಯಾಕೆ ಇದು ಮಾಡಬೇಕು? ಕರ್ನಾಟಕದ ಹೌಸಿಂಗ್ ಬೋರ್ಡ್ ಇರುವಂತದ್ದನ್ನ, ವಸತಿ ಸಚಿವರು ಬೇರೆ ಬೇರೆ ಇರುವಂತದ್ದು, 100 ಲಕ್ಷಾಂತರ ಮನೆಗಳು ಕಟ್ಟುವಂತದ್ದನ್ನ ಈ ಸಮುದಾಯ ಭವನಗಳಲ್ಲಿ 80% ಸ್ವ ಸಮುದಾಯಕ್ಕೆ ಹೋಗಿದಂತ ಮುಖ್ಯಮಂತ್ರಿ ಕೊಟ್ಟಿದ್ದಂಥದ್ದು. ವಾಟ್ ಬೇಸಸ್ ಇದು ಕೇಳಬೇಕಲ್ಲ ಮೇಡಮ್? ಇದೇನು ಅವ್ರ ಮನೆ ದುಡ್ಡದಲ್ಲಿ ನಾವು ಸಾಕ್ಷಿ ಗುಡ್ಡೆಗಳು ಈ ಗುಡ್ಡೆಗಳದ್ದು ಕರಪ್ಷನ್ ಗುಡ್ಡೆಗಳು ಬಂದು ಹಾಕಿರುವಂತದ್ದು ಜನರು ಕೇಳಬೇಕಾಗತ್ತೆ. ಇವತ್ತು ಬಂದ್ಬಿಟ್ಟು ಕಸದ ಬಗ್ಗೆ ನಿನ್ನೆ ಚರ್ಚೆ ಮಾಡಿರ್ಬೋದಂತದ್ದು. ಇವತ್ತು ಬಂದ್ಬಿಟ್ಟು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 20 ತಿಂಗಳು ಬ್ಲಾಕ್ ಲಿಸ್ಟ್ ಆದ ಕಂಪನಿ, ತಮಿಳುನಾಡಲ್ಲಿ ಬ್ಲಾಕ್ ಲಿಸ್ಟ್ ಆದ ಕಂಪನಿ, ರಾಂಗ್ ರಿಪೋರ್ಟ್ ಬ್ಲಾಕ್ ಲಿಸ್ಟ್ ಆದಂತ ರಾಮ್ಕಿ ಕಂಪನಿಗೆ ನೀವು ಪೇರೆಂಟ್ ಕಂಪನಿ ಅಂತ ಬೇರೆ ಬೇರೆ ಹೆಸರಿನಲ್ಲಿ ಇದು ಮಾಡಿಕೊಂಡು 30 ವರ್ಷಗಳ ಕಾಲ ನೀವು ಕೊಡ್ತಿರಲ್ಲ. ನೀವು ಅದಲ್ಲಿ ಆನ್ ವಾಟ್ ಬೇಸಸ್? ಅದು ಫಸ್ಟ್ ಟೈಮ್ ನಲ್ಲಿ ಎಲ್ಲ ಬಿಟ್ಟು ರಿಜೆಕ್ಟ್ ಆಗುತ್ತೆ, ಸೆಕೆಂಡ್ ಟೈಮ್ ನಲ್ಲಿ ಟೆಕ್ನಿಕಲಿ ರಿಜೆಕ್ಟ್ ಆಗುತ್ತೆ, ಬಟ್ ಥರ್ಡ್ ಟೈಮ್ ಅದೇ ಕಂಪನೀಸ್ L1 83% ಜಾಸ್ತಿ ಆಗಿ ಅದೇ ಕಂಪನೀಸ್ ಬಿಟ್ಟಾಗುತ್ತಂದ್ರೆ ವಾಟ್ ಈಸ್ ಇಟ್? ಸರ್ಕಾರ ಬಂದು ಹೋಗ್ತಾ ಇರ್ಬೇಕಾದ್ರೆ ಇವತ್ತು ಹೇಳ್ಬಿಟ್ಟು ಧೈರ್ಯವಾಗಿ ಹೇಳ್ಬೇಕು, ಡಿ.ಕೆ. ಶಿವಕುಮಾರ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಏನಂತಾರೆ ಕರಪ್ಷನ್ಸ್ ಇದಕ್ಕಂತ. ಈಸ್ ಅಕೌಂಟಬಲ್ ಅಂಡ್ ಈಸ್ ಆನ್ಸರಬಲ್ ಟು ದ ಗವರ್ಮೆಂಟ್ ಅಂಡ್ ಈಸ್ ಆನ್ಸರಬಲ್ ಟು ದ ಪೀಪಲ್ ಆಫ್ ಕರ್ನಾಟಕ. ಓಕೆ, ಉಮೇಶ್ ಅವರು ನೀವು ಹೇಳಬೇಕು, ಆರ್ ದೇ ಡೈವರ್ಟಿಂಗ್, ಜನರ ದಿಕ್ಕನ್ನು ಬೇರೆ ಕಡೆ ತೊಗೊಂಡು ಹೋಗ್ತಿದ್ದೀರಾ ಇಂಥ ಒಂದು ಸಬ್ಜೆಕ್ಟ್ಗಳನ್ನು ಕೊಟ್ಟು ಅಂತ? ಯಾಕಂದರೆ ನೀವು ಕೃಷಿಕರ ಬಗ್ಗೆ ಧ್ವನಿ ಎತ್ತಿದ್ರಿ, ಬಹಳಷ್ಟು ಸಮಸ್ಯೆಯಲ್ಲಿ ತತ್ತರಿಸಿ ಹೋಗಿದ್ದಾರೆ. ಇನ್ನೇನು ಮಳೆ ಬಂತು ಅಂದರೆ ಕತೆ ಮುಗಿದು ಹೋಯ್ತು. ಇದರ ನಡುವೆ ಕೃಷ್ಣ ಬೈರೇಗೌಡರದ್ದು ವಿಷಯ ಮಾತಾಡಲೇಬೇಕು.
ಹೇಳ್ಕೊಳಕ್ಕದು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ, BDAನೂ ಇಲ್ಲ, BMRDA ಇಲ್ಲ ಅನ್ನೋದಾದರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಕೆಲಸ ಮಾಡಿದ್ರಲ್ಲ DK ಶಿವಕುಮಾರ್ ಅವರು ಆವಾಗಲೂ ಹಾಗೆ ಇತ್ತಾ? BDAನೂ ಇರಲಿಲ್ಲ, BMRDAನೂ ಇರಲಿಲ್ವಾ? ನೋಡಿ, ಇವರು ಕಾಲಕ್ಕೆ ತಕ್ಕಂತೆ ಬೇಕಾದಂಥ ಇವ್ರ ಕಾನೂನುಗಳು ಚೇಂಜ್ ಮಾಡ್ಕೊತಾರೆ. ಇವ್ರು ನಮ್ಮನ್ನು ಹೇಳ್ತಾ ಇದ್ರು, ಕಾಂಗ್ರೆಸ್ ಹೋಗ್ತಾರೋ ಏನಂತ, ನಿಮ್ಮ ಹೈಕಮಾಂಡ್ ಪದ್ಮನಾಭನಗರದಲ್ಲಿದೆ ಅಂತ. ನಮ್ಮ ಹೈಕಮಾಂಡ್ ಪದ್ಮನಾಭನಗರದ ಇದ್ರೂ ಸಹ ಈ ರೀತಿಯಾದಂಥ ಸಂಪುಟ ವಿಸ್ತರಣೆಯನ್ನು ನಾವು ಗೊಂದಲ ಮಾಡ್ಕೊತಿರಲಿಲ್ಲ ಅಥವಾ ವಿಲೇವರಣೆ ಮಾಡ್ಕೋತಾ ಇಲ್ಲ, ಅಂದರೆ ನಿಧಾನ ಮಾಡ್ತಿರ್ಲಿಲ್ಲ. ಬಟ್ ಇವ್ರು ರಾಷ್ಟ್ರೀಯ ಪಕ್ಷಗಳ ಹಣೆ ಬರ ಇದು ಹಾಕೂತೈತಿ. ಇಲ್ಲಿ ಎಲ್ಲಕ್ಕೂ ಹೈಕಮಾಂಡ್ ಅಂತ ಕುತ್ಕೊಂಡ್ರೆ ಈಗ ರಾಜ್ಯದ ಅಭಿವೃದ್ಧಿ ಮಾಡ್ರೆ ಯಾರು? ಅದಾಯ್ತು. ಈಗ 7,000 ಕೋಟಿ ಮೇಡಮ್ ಬೆಂಗಳೂರು ನಗರಾಭಿವೃದ್ಧಿಗೆ ಇವ್ರು ಬಜೆಟ್ ಕೊಡುವಂಥದ್ದು ಬರ್ಕೊಳ್ಳಿದ್ದೀನಿ. 7,000 ಕೋಟಿ. DK ಶಿವಕುಮಾರ್ ಅವರು ನಗರಾಭಿವೃದ್ಧಿ ಸಚಿವರಾದಂಥ ಸಂದರ್ಭದಲ್ಲಿ ಈ ಸಮಸ್ಯೆ ಇರಲಿಲ್ಲ. ಅವರು ಮುಖ್ಯಮಂತ್ರಿ ಆಯ್ತಿದ್ದಂಗೆ ಎಲ್ಲ ಆಯಕಟ್ಟಿನ ಏನು ಆದಾಯ ಮೂಲಗಳು ಬರುವಂಥವನ್ನೆಲ್ಲ ತಾವೇ ಇಟ್ಕೊಂಡಿದ್ದಾರೆ. ಹಾಗಾಗಿ ಇದು ಎಲ್ಲಿ ಹೊಟ್ಟೋಗ್ಬಿಡುತ್ತದೆ 7,000 ಕೋಟಿ. ಈಗ ನೋಡಿ, ಈಗ BMRD ಆಗಿರ್ಬೋದು, BDA ಆಗಿರ್ಬೋದು, ಕಸ ವಿಲೇವಾರಿ ಪ್ರಮುಖವಾದ ಟೆಂಡರ್ಗಳಿರ್ಬೋದು, ಇದು ಬ್ಯಾಂಗ್ಳೂರಿನ ಹಬ್ಬ ಮೇಡಮ್. ಇಡೀ ಕರ್ನಾಟಕದಲ್ಲಿ ಒಂದು ವ್ಯವಹಾರ ಆದರೆ ಎಲ್ಲ ಜಿಲ್ಲೆಗಳಲ್ಲಿ ಬೆಂಗಳೂರದು ಒಂದೇ ವ್ಯವಹಾರ. ಇಲ್ಲಿ ಎಲ್ಲರಿಗೂ ಇಲ್ಲೇ ಬಂದಿರಬೇಕು, ಎಲ್ಲರಿಗೂ ಇಲ್ಲಿನ ಒಂದು ಸೌಲಭ್ಯ ಬೇಕು, ಇಲ್ಲಿನ ದುಡ್ಡು ಮಾಡೋದೇ ಒಂದು ದುಡ್ಡಿದೆ. ಅದು ಹೇಳಿದ್ನಲ್ಲ, ಕಸದಲ್ಲಿ ದುಡ್ಡಿದೆ, ರಸ್ತೆಲ್ಲ ದುಡ್ಡಿದೆ. ಆಮೇಲೆ ಇಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ಇದೆ. ಇಲ್ಲಿ ಪ್ರತಿಯೊಂದಕ್ಕೂ ಇಲ್ಲಿ ಬೆಲೆ, ಚಿನ್ನದ ಬೆಲೆ ಇದೆ. ಮನುಷ್ಯರಿಗೆ ಬೆಲೆ ಇಲ್ಲ ಬಿಡಿ ಬೆಂಗಳೂರಿನಲ್ಲಿ, ಆದ್ರೆ ಅದು ಹೊರತುಪಡಿಸಿ ಎಲ್ಲದಕ್ಕೂ ಬೆಲೆ ಇದೆ. ಹಾಗಾಗಿ ಆಯಕಟ್ಟಿನ ಎಲ್ಲ ಈ ಕೇಂದ್ರದಲ್ಲಿ ಇರುವಂತಹ ಈ ಏನು ಖಾತೆಗಳನ್ನ ಬಹುಶಃ ಸನ್ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಕೈಲಿ ಇರಬೇಕು ಅಂತ ಏನೋ ಒತ್ತಡ ಇರ್ಬೋದೇನೋ, ಅದೇನಾರಾಗಿರ್ಲಿ. ಈಗ ಕೃಷ್ಣ ಬೈರೇಗೌಡರೇನೋ ಇವತ್ತಿನ ಮೊನ್ನೆ ಏನೋ ಸಚಿವರನ್ನಲ್ಲ, ಈ ಸಾಲ್ಸ್ ಎಕ್ಸ್ಪೀರಿಯನ್ಸ್ ಇಡ. ಅವರು ಫಾರಿನ್ ರಿಟರ್ನ್ ಮೇಡಮ್. ಅವ್ರು ಅಗ್ರಿಕಲ್ಚರಲ್ಲಿ MSc ಮಾಡಿಕೊಂಡು ಸಾಕಷ್ಟು ಅನುಭವ ಇರೋಂಥವ್ರು. ಹಾಗಾಗಿ ಅವ್ರಿಗೂ ಅನುಭವ ಇರೋದು, ಯಾವುದೇ ಖಾತೆ ಕೊಟ್ಟರು ನಿಭಾಯಿಸಿದ್ದಾರೆ. ಹಿಂದೆಲ್ಲ ಸಾಕಷ್ಟು ಖಾತೆಗಳನ್ನು ಚೆನ್ನಾಗಿ ಮಾಡಿದ್ದಾರೆ. ಮೊನ್ನೆ ಕಂದಾಯ ಇಲಾಖೆನೂ ಸಹ ಈ ಪೋಡಿ ಮುಕ್ತ ಮಾಡಬೇಕು ಅಂತೇಳಿ ಖಾತೆ ಇದಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕುತ್ಕೊಂಡು ಪ್ರತಿ ಜಿಲ್ಲೆಯಲ್ಲಿ ಹೋಗಿ ಕೆಲಸ ಮಾಡಿದ್ದಾರೆ. ಅದ್ರ ಬಗ್ಗೆ ನಮ್ಗೆ ಅಪ್ರಿಷಿಯೇಟ್ ಇದೆ. ಅಂಥವ್ರಿಗೆ ಇವರು ನಗರಾಭಿವೃದ್ಧಿ ರಾಮಲಿಂಗಾರೆಡ್ಡಿಗೂ ಕೊಡಕಾಯ್ತಾ ಇಲ್ಲ. ಅವ್ರಿಗೆ ಇವರು ನಮ್ಮ BJP ಹೋಗ್ತಾರೆ ಹೇಳಿದ್ರು, ಬಹುಶಃ ಯಾರಿಗೂ ಆತ್ಮಸಾಕ್ಷಿ ಇಲ್ವಾ ಅಂತ. ಅಲ್ಲ, ರಾಮಲಿಂಗಾರೆಡ್ಡಿ ಅವರಿಗೆ ಓಡಾಡೋದು ಕಷ್ಟ ಆಗುತ್ತೆ. ರಾಮಲಿಂಗಾರೆಡ್ಡಿ ಅವರಿಗೆ ರಾಮಲಿಂಗಾರೆಡ್ಡಿ ಕೊಟ್ಟಿರೋಂಥ ಖಾತೆಯನ್ನ ಅರ್ಧಂಬರ್ಧ ಖಾತೆ ಕೊಟ್ಬಿಟ್ಟು ಕೆಲಸ ಮಾಡಿದ್ರೆ ಹೌ ವಿ ವಿಲ್ ಡಿಸ್ಚಾರ್ಜ್ ದಿಸ್ ಡ್ಯೂಟಿ ಇವರ ಇದರಲ್ಲಿ ಮಾಡಕ್ಕಾಗತ್ತಾ? ಎಫೆಕ್ಟಿವ್ ಆಗಿ ಯಾವುದೇ ಒಂದು ಖಾತೆಯನ್ನು ಸಮರ್ಪಕವಾಗಿ ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕು ಅಂದ್ರೆ ಅವರಿಗೆ ಫ್ರೀ ಹ್ಯಾಂಡ್ ಬಿಡಬೇಕು. ಅವ್ರು ಏನು ಕೊಡೋದಿಲ್ಲ. ಈಗ ಒಂದ್ ಕೈ ನನ್ನ ಕೈ ಎಳ್ದಿಟ್ಕೊಂಡು ಇನ್ನೊಂದು ಕೈ ಕೆಲಸ ಮಾಡಿತ್ತಂದ್ರೆ ಇದು ಮಾಡಕ್ ಸಾಧ್ಯನೇ ಇಲ್ಲ ಮೇಡಮ್. ಎಲ್ಲ ನನ್ನ ಕಂಟ್ರೋಲ್ ಅಲ್ಲಿ ಇರಬೇಕು ಅಂತ. ಹೌದು. ಇದು ಏನಾಗಿದೆ ಅಂದ್ರೆ DK ಶಿವಕುಮಾರ್ ಅವರಿಗೆ ಬಹುಶಃ ಎಲ್ಲ ಅದು ಮನಸ್ಸಲ್ಲಿ ಇರ್ಬೋದೇನೋ, ಅದನ್ನ ಪರೋಕ್ಷವಾಗಿ ಹೈಕಮಾಂಡ್ ಮುಖಾಂತರ ಮಾಡ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಹೇಳಿದ್ದೆಲ್ಲ ಒಪ್ಕೊಂಡ್ಬಿಟ್ರೆ ಈಗ ಏನಾಗಿದೆ ಗೊತ್ತಾ, DK ಶಿವಕುಮಾರ್ ಅವರು ಒಳ್ಳೆ ಹೆಸರು ತಗೊಳಕ್ಕೂ ಬಿಡೋದಿಲ್ಲ ಈ ಸರ್ಕಾರದಲ್ಲಿ. ಇವರು ಸಿದ್ದರಾಮಯ್ಯನವರ ಗುಂಪಿದೆಯಲ್ಲ, ಅದು ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಇವ್ರನ್ನ. ಯಾಕೆಂತಂದ್ರೆ ಇನ್ನೆಲ್ಲ ಇವರು ಪ್ರಬಲವಾಗ್ಬಿಡ್ತಾರೋ, ಇನ್ನು ಮುಂದಿನ ದಿನಗಳಲ್ಲಿ ಏನು ಈ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಹೊರಟೋಯ್ತಾರೋ ಅಂತ ಏನೋ ಆ ಎಲ್ಲ ಒಂದ್ ಕಡೆ ಇವರಿಗೆ ಮುಗ್ದಾರ ಇಟ್ಕೊಂಡು ಕೆಲಸ ಮಾಡಿ ಕೆಲಸ ಮಾಡ್ತಾರೆ. ಒಂದು ಈಗ ನಾನು ಹೇಳ್ತಾ ಇರೋದು ಮೇಡಮ್, ಹೈಕಮಾಂಡ್ ನಿಜವಾಗ್ಲೂ ಇದು ಕೆಲಸ ಮಾಡ್ತಾ ಇದೆಯಾ, ತನ್ನ ಜವಾಬ್ದಾರಿ ನಿರ್ವಹಿಸ್ತಾ ಇದೆಯಾ ಅಂದ್ರೆ ಖಂಡಿತ ಇಲ್ಲ. ಯಾಕೆಂತಂದ್ರೆ ಈಗ ಸಮರ್ಪಕವಾಗಿರುವಂತಹ ಸಚಿವರನ್ನ ಬಿಟ್ಟು ಇವ್ರು ಹೇಳಿದ್ರು ಈ ಸರ್ಕಾರಿ ನೇರ ಬದಲಾವಣೆ ಆಗಿಲ್ಲ. ಯಾರು ಎಕ್ಸೆಪ್ಟ್ 2 ಪೀಪಲ್ಸ್, ಯಾರು ಯತೀಂದ್ರ ಅವ್ರಿಗೋಸ್ಕರವಾಗಿ ಈಗ ಅವರೇ ಬೈಕ್ ಓಡಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಬೆಂಬಲಿಗರು ತಮ್ಮ ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರವಾಗಿ ನಮ್ಮನ್ನೆಲ್ಲ ಸಂಪೂರ್ಣವಾಗಿ ಹೈಕಮಾಂಡ್ ನಿರ್ಲಕ್ಷ್ಯ ಮಾಡಿದ್ರು ಸಹ, DK ಶಿವಕುಮಾರ್ ಅವರ ಗುಂಪು ನಿರ್ಲಕ್ಷ್ಯ ಮಾಡಿದ್ರು ಸಹ ಇವರು ಅವ್ರ ಮಗನ ಅಧಿಕಾರಕ್ಕೆ ತರಕ್ಕೋಸ್ಕರವಾಗಿ ಸುಮ್ಮನಿದ್ದಾರೆ ಹೊರತು ನಮ್ಮ ಏನು ಕಷ್ಟ ಸುಖಗಳನ್ನ ಕೇಳ್ತಾ ಇಲ್ಲ. ಖಾತೆ ಬೇಕು ಕೇಳ್ತಾ ಇಲ್ಲ, ಸಚಿವರು ಮಾಡಿದ್ರೆ ಕೇಳ್ತಾ ಇಲ್ಲ. ಹಾಗಾಗಿ ಈ ತರದ ಒಂದು ಅಗ್ಗಜಗ್ಗಾಟ ಮತ್ತು ಮನಸ್ಥಿತಿ ಮೇಡಮ್ ಸಂಪೂರ್ಣವಾಗಿದೆ. ಮತ್ತೆ ಒಂದೇನಂತಂದ್ರೆ ಇವ್ರು ಯಾರು ಮಾಡ್ಕೊಳ್ಳಿ ಮೇಡಮ್ ಖಾತೆನ, ಇವರು ಚಲರಾಯ ಸ್ವಾಮಿ ಕೊಡ್ತಾರೋ, ಜಮೀರ್ ಅಹಮದ್ ಕೊಡ್ತಾರೋ, ಬಾಲಕೃಷ್ಣ ಅವ್ರಿಗೆ ಕೊಡ್ತಾರೋ, ಶಿವಲಿಂಗ ಕೊಡ್ತಾರೋ, ಅದು ಅವ್ರಿಗೆ ಸೇರಿದ್ದು. ಆದ್ರೆ ಆದಷ್ಟು ಬೇಗ ಇವರು ಸಂಪುಟವನ್ನ ಇದನ್ನ ವಿಸ್ತರಣೆ ಮಾಡಿ ಪ್ರತಿಯೊಂದು ಇಲಾಖೆಗಳು ತಮ್ಮ ಕೆಲಸವನ್ನು ಮಾಡಲಿಕ್ಕೆ ಇವರು ಆದಷ್ಟು ಬೇಗ ನಿರ್ಣಯ ತಗೋಬೇಕು ಅಂತೇಳಿ ನಾವು JDS ಪಕ್ಷ ಆಗ್ರಹಿಸ್ತದೆ ಮೇಡಮ್. ರೈಟ್, ನೇರವಾಗಿ ಕೇಳಬೇಡ ದರ್ಶನ್ ಅವರಿಗೆ, ಕೃಷ್ಣ ಬೈರೇಗೌಡರ ಅಸಮಾಧಾನ ಏನು? ದರ್ಶನ್ ಅವರೇ, ಕೃಷ್ಣ ಬೈರೇಗೌಡರು ಯಾವುದೇ ಮಾಧ್ಯಮದ ಮುಂದೆ ತಮ್ಮ ಅಸಮಾಧಾನವನ್ನು ತೋಡ್ಕೊಂಡಿಲ್ಲ. ಯಾವ ಮಾಧ್ಯಮದ ಮುಂದೆನೂ ಹೇಳಿಲ್ಲ. ಈಗ ರಾಮಲಿಂಗಾರೆಡ್ಡಿ ಸಾಹೇಬ್ರದಾದ್ರೆ ಅವರು ಮಾಧ್ಯಮ ಉದ್ದೇಶಿಸಿ ಮಾತಾಡಿದ್ರು, ತದನಂತರ ಮಾಧ್ಯಮದ ಮುಂದೆ ಹೇಳಿದ್ರು, ಆಯ್ತು ನಾನು ಮುಂದುವರಿತೀನಿ ನೀರಾವರಿ ಸಚಿವರಾಗಿ ಅಂತ ಹೇಳಿದ್ದಾರೆ. ಅಂದ್ರೆ ಅದರ ಅರ್ಥ ಮಾಧ್ಯಮದ ಮುಂದೆ ಹೇಳ್ಕೊಂಡ್ರೆ ಮಾತ್ರ ಸತ್ಯ, ಅದು ಹೇಳ್ಕೊಂಡಿಲ್ಲ ಅಂದ್ರೆ ಅದು ಅಸತ್ಯ ಅಂತನಾ? ಸತ್ಯ ಮಿಥ್ಯಗಳ ವಿಚಾರವನ್ನ ನಾನಿಲ್ಲಿ ಹೇಳ್ತಾ ಇಲ್ಲ. ಹಾಗೂ ಏನಾದರೂ ಒಬ್ಬ ಮನುಷ್ಯ ಅಂದಾಗ ಮನುಷ್ಯ ಸಹಜೀವಿಗೆ ಇರ್ತಕ್ಕಂಥದ್ದು, ಅವನಲ್ಲಿ ಆನಂದವೂ ಇರ್ತವೆ, ದುಃಖವೂ ಇರ್ತವೆ, ಸಂತೋಷವೂ ಇರ್ತವೆ, ಅತಿಯಾದ ಸಂತೋಷನೂ ಇರ್ತದೆ, ಕಡಿಮೆ ಆಸೆನೂ ಇರ್ತದೆ, ಅತಿಯಾದ ಆಸೆನೂ ಇರ್ತದೆ. ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಅವರಲ್ಲಿ ಒಳಗಡೆ ಏನಾದರೂ ಆ ರೀತಿ ಸಮಸ್ಯೆಗಳಿದ್ದರೆ
ಬಿಕಾಸ್ ಒನ್ ಆಫ್ ದ ಬೆಸ್ಟ್ ಮಿನಿಸ್ಟರ್ ಅಂತ ಸರ್ವ ಪಕ್ಷಗಳಿಂದನೂ ಬೆನ್ನು ತಟ್ಟಿಸ್ಕೊಂಡಿರ್ತಕ್ಕಂಥ ಕಾರ್ಯದ ಮೂಲಕ ಅದು ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡ ಸಾಹೇಬ್ರು. ಸೊ ಖಂಡಿತವಾಗ್ಲೂ ಹೈಕಮಾಂಡ್ ಅವರ ಒಂದು ಅಹವಾಲುಗಳು ಏನೇ ಇದ್ರೂ ಸಮೇತ ಕೇಳುವಂಥ ಕೆಲಸವನ್ನ ಖಂಡಿತ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡ್ತದೆ. ಇದು ಒಂದು. ಇನ್ನೊಂದು, ಮುನಿಯಪ್ಪ ಸಾಹೇಬ್ರ ಪೋರ್ಟ್ಫೋಲಿಯೋವನ್ನು ನೆನೆಸ್ಕೊಂಡು ಏನೋ ಹೊರ ರಾಜ್ಯಕ್ಕೆ ಅಕ್ಕಿ ಕಳ್ತನ ಅಂತೇಳಿ. ಮೇಡಮ್, ರಾಥೋಡ್ ಅಂತ BJPಯ ಅಭ್ಯರ್ಥಿ ಒಬ್ಬ ಅಕ್ಕಿ ಕಳ್ಳ ಅಂತ ಜೈಲಿಗೆ ಹೋದವರು. ಕಲಬುರಗಿಯ ಬಿಜೆಪಿಯ ಅಭ್ಯರ್ಥಿ ಅಕ್ಕಿ ಕಳ್ಳತನದ ಮೇಲೆ ಜೈಲಿಗೆ ಹೋಗಿದ್ದು ಅವರ ಗಮನಕ್ಕೆ. ಇನ್ನೊಂದು, ಕಸದ ವಿಚಾರವಾಗಿ ಆರ್ ಅಶೋಕ್ ಅವರು ನಿನ್ನೆ ಬಹಳಷ್ಟು ಪ್ರೆಸ್ ಮೀಟ್ ಎಲ್ಲ ಮಾಡ್ತಾ ಇದ್ರು. ಇವತ್ತು ಯಾಕೋ ನೋಡ್ತಾ ಇದ್ದೆ ವಿಜಯೇಂದ್ರ ಪಕ್ಕ ಬಹಳ ಕುಂಭಕರ್ಣನ ನಿದ್ದೆಗೆ ಜಾರಿದ್ನ ನಿಮ್ಮ ಮಾಧ್ಯಮ ತೋರಿಸ್ತಾ ಇದ್ರು. ಇವತ್ತು ಹೇಳ್ತಾ ಇರೋದೆಷ್ಟು 36,000 ಕೋಟಿ ಅಂತಲ್ವಾ? ಕೋಟಿಗಳಿಗೆ ಒಂದು ಲೆಕ್ಕ, ನಂಗೆ ಅದಕ್ಕೆ ಎಷ್ಟು ಸೊನ್ನೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಇನ್ನೂ. ಇದರಲ್ಲಿ ಯಾವ್ದಾದ್ರು ಮೂಢ ಸೈಟಿನ ವಿಚಾರಕ್ಕೆ, ಜಾಗ ಜಮೀನಿನ ವಿಚಾರಕ್ಕೆ IT ED CBI ಅಂತ ಬರುವಂಥದಕ್ಕೆ ವಾಸ್ತವಾಂಶ ಇದ್ರೆ ಯು ಕಮ್, ಬನ್ನಿ, ಡಿಗ್ ಮಾಡಿ, ತಪ್ಪಿತಸ್ಥರು ಯಾರು ಇರ್ತಾರೋ ಜೈಲಿಗೆ ಹಾಕಿ. ಯಾಕೆಂದ್ರೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ಬೇಕಂತಂದ್ರೆ ಈ ರಾಜ್ಯದ ಇತಿಹಾಸದಲ್ಲಿ ಮಾನ್ಯ ಶ್ರೀ ಯಡಿಯೂರಪ್ಪನವರು ಭ್ರಷ್ಟಾಚಾರಕ್ಕೋಸ್ಕರನೇ ಮುಖ್ಯಮಂತ್ರಿ ಆಗಿದ್ದಾಗಲೇ ಜೈಲಿಗೆ ಹೋದವರು. ಹಾಗೆ ಕೃಷ್ಣಯ್ಯ ಶೆಟ್ಟಿ ಆಗಿರ್ಬೋದು, ಅಥವಾ ಸಂಪಂಗಿಯವರಾಗಿರ್ಬೋದು, ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು, ಸಾಲು ಸಾಲು ಹಗರಣಗಳ ಭ್ರಷ್ಟಾಚಾರದ ಲೀಸ್ಟ್ ಇದೆ. ನಾ ಆ ಚರ್ಚೆಗೆ ಈಗ ಹೋಗ್ಲಿಕ್ಕೆ ಹೋಗುದಿಲ್ಲ. ಸಮುದಾಯ ಅದಕ್ಕೂ ಮುಂಚೆ ಇನ್ನೊಂದು ಕೇಳಬೇಡ. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಸಂಪುಟವನ್ನ ರಚನೆ ಮಾಡಬೇಕಾದ್ರೆ BDA BMRDಯನ್ನ ತನ್ನತ್ರನೇ ಇಟ್ಕೊಂಡು DK ಶಿವಕುಮಾರ್ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಟ್ಟಿದ್ರಾ? ಇಲ್ಲ, ಕೊಟ್ಟಿಲ್ಲ. ಮತ್ತೆ ಯಾಕೆ ಈ ಕಾಂಟೆಕ್ಸ್ಟ್? ಈ DK ಶಿವಕುಮಾರ್ ಅವರು ಹಿಂದೆ SM ಕೃಷ್ಣ ಸಾಹೇಬ್ರ ಪಿರಿಯಡ್ನಲ್ಲಿ ನಗರಾಭಿವೃದ್ಧಿ ಸಚಿವರಾಗಿ ತಮ್ಮ ಹೆಜ್ಜೆ ಗುರುತನ್ನು ಈ ಕರ್ನಾಟಕದಲ್ಲಿ ಇಟ್ಟಿದ್ದಾರೆ. ಅವರ ಸಾಕ್ಷಿಗುಡ್ಡೆಗಳು ಇವತ್ತಿನ ಅನೇಕ, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿರ್ಬೋದು, ಅಥವಾ ಮೆಟ್ರೋ ಯೋಜನೆಗೆ ಮೂಲ ಕರ್ತೃ SM ಕೃಷ್ಣ ಅವರು ಅವರ ಒಂದು DK ಶಿವಕುಮಾರ್ ಅವರ ತಂಡವನ್ನು ವಿದೇಶಕ್ಕೆಲ್ಲ ಕಳಿಸಿ ಕೊನೆಗೆ ಅವ್ರು ಬಂದು ದೆಹಲಿನಲ್ಲಿ ಶೀಲಾ ದೀಕ್ಷಿತ್ ಅವರು ಮಾಡಿರ್ತಕ್ಕಂಥ ಮೆಟ್ರೋ ಯೋಜನೆನ ಇವತ್ತು ಕರ್ನಾಟಕಕ್ಕೆ ಒಂದು ಸಾಕಾರಿಯಾಗಿದೆ ಅಂತಂದ್ರೆ ಅದು ಅವರ ಚಿಂತನೆ, ಅವರ ಯಾವ ಕಾಮಗಾರಿ ಮತ್ತೆ ಇನ್ನೊಂದು 11 ತಿಂಗಳಲ್ಲಿ ಮೆಟ್ರೋ ಬಂದ ಹರಿದಿಲ್ಲ ಇದೆ, ಇನ್ನೂ ಕಾಮಗಾರಿಗಳು ನಡೀತಾ ಇದ್ದಾವೆ. ಕ್ರೆಡಿಟ್ ಯಾಕೆ ತಾಳ್ತೀರಾ? ಮೇಡಮ್, ಹಾಗೇನೆ ಇವತ್ತು ಬ್ಯಾಂಗ್ಳೂರ್ನ ಫ್ಲೈಓವರ್ಸ್ಗಳಾಗಿರ್ಬೋದು, ಅನೇಕ ವಿಚಾರಗಳನ್ನ ನಾವು ನೋಡಿದ್ದೀವಿ. ಅವರು ಒಂದು ಮುಂದಾಲೋಚನೆಯನ್ನ ಇಟ್ಕೊಂಡು ಸೊ ಏನಾದ್ರೂ ಒಂದು ಮಾಡಲೇಬೇಕು ಅಂತ ಗುರಿನಲ್ಲಿ ಅವರು ಆ 2 ಪೋರ್ಟ್ಫೋಲಿಯೋಗಳನ್ನ ತಗೊಂಡಿರ್ಬೋದು, ಅಥವಾ ಮುಂದಿನ ದಿನ ಅದನ್ನ ಬೇರೆಯವ್ರಿಗೂ ಕೊಡ್ಬೋದು, ಅಥವಾ ಕೃಷ್ಣ ಬೈರೇಗೌಡರಿಗೆ ಕೊಡ್ಬೋದು. ಸೊ ದಟ್ ಲೆಫ್ಟ್ ಅವರ ಒಂದು ಪರಿಮಿತಿಗೆ ಬಿಟ್ಟಿರ್ತಕ್ಕಂಥ, ಅವರ ಒಂದು ಆಲೋಚನೆಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಅದ್ರಲ್ಲಿ ನಾನು ತರ್ಕ ಹುಡುಕ್ಲಿಕ್ಕೆ ಹೋಗುದಿಲ್ಲ. ಮತ್ತೆ ನಮ್ಮ ಅದೇ ಹೋಗ್ಬೇಕಾಗತ್ತೆ, ಆ ತರ್ಕ ನೋಡಿ. ಅಧಿಕಾರಿಗಳನ್ನ ಬೇಕಾದವ್ರನ್ನ ನೇಮಿಸಿ ಕೃಷ್ಣ ಬೈರೇಗೌಡರಿಗೆ ಒಂದು ಇಲಾಖೆ ಕೊಡಬೇಕು ಅನ್ನೋದಾರೆ ಅವರ ಸಾಮರ್ಥ್ಯಕ್ಕೆ ನೀವು ಎರಡೂ ಕೈ ಕಿತ್ಕೊಂಡ್ಬಿಟ್ಟು ಕೆಲಸ ಮಾಡು ಅಂತಂದ್ರೆ ಯಾವುದು ಕೈ ಕಿತ್ಕೊಂಡಿಲ್ಲ ಮೇಡಮ್. ಇದು 8ನೇ ದಿನ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು 10 ದಿನ ಕಳೀಲಿ, 18ನೇ ದಿನನೂ ಚರ್ಚೆಗೆ ಬರ್ತೀನಿ. ಅವತ್ತಿನ ಸ್ಪೀಡು, ಅವತ್ತಿನ ನಮ್ಮ ಪೋರ್ಟ್ಫೋಲಿಯೋ ಎಲ್ಲ ತುಂಬಿರ್ತದೆ ಅಂತ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ನಮ್ಮ ಕೆಲಸವನ್ನು ಮಗ್ನವಾಗಿ ಸರ್ಕಾರ ಒಂದು ವಿನೂತನವಾದಂತಹ ಒಂದು ಸರ್ಕಾರವನ್ನು ಕೊಡುವಂಥ ಕೆಲಸವನ್ನು ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಹಾಗೆ ಅವರು ಮಾತಾಡ್ತಾ ಯತೀಂದ್ರರವರ ವಯಸ್ಸಿನ ಬಗ್ಗೆ ಎಕ್ಸ್ಪೀರಿಯನ್ಸ್ ಅಂತ. ಅಣ್ಣ, ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಾರೆ ಮೊದಲನೇ ಬಾರಿ MLA ಆಗಿದ್ರಣ್ಣ ಅವರು. ಅವ್ರೇನು 10 ಬಾರಿ ಗೆದ್ದವರಲ್ಲ, ಅದು ಗೋವಾಕ್ಕೆಲ್ಲ ಹೋಗಿ ಬಂದು MLA ಆಗಿರೋದು. ಆ ಎಕ್ಸ್ಪೀರಿಯನ್ಸ್ ನಾವು ನೋಡಿದ್ದೀವಿ. ಒಂದು ಬಾರಿ MLA ಆಗಿದ್ದಾರೆ, ಇನ್ನೊಂದು ಬಾರಿ MLCನೂ ಆಗಿದ್ದಾರೆ. ನೋ ಪ್ರಾಬ್ಲಮ್. ಅವ್ರು ಬರೀ 1 ಬಾರಿ MLA ಆಗಿದ್ರು, ನಿಮ್ಮ ಪಕ್ಷದ ವಿಚಾರ ಇದು. ಮತ್ತೆ ಇನ್ನೊಂದು ಮೇಡಮ್, ಸಮುದಾಯ ಭವನ, ಮತ್ತಿನ್ನೊಂದು ಸಮುದಾಯ ಭವನ ಕೊಟ್ಟರು ಸಾರ್ವಜನಿಕರಿಗೆ ಕೊಡುವಂಥದ್ದು. ಅದೊಂದು ಜಾತಿಯರೇ ಉಪಯೋಗಿಸುವಂಥದ್ದಲ್ಲ, ಯಾರು ಬೇಕಿರೋ ಉಪಯೋಗಿಸ್ಕೊಬಹುದು. ಸಾರ್ವಜನಿಕರಿಗೆ ಕೊಡುವಂಥದ್ದು ಆಯ್ತು. ಇನ್ನೊಂದು ಯಾರ್ದು, ರಾಕೇಶ್ ಸಿದ್ದರಾಮಯ್ಯ ಟ್ರಸ್ಟ್ ಅಂತ ನೋಡಿ. ಟ್ರಸ್ಟ್ ಇಟ್ಸ್ ರಿಜಿಸ್ಟರ್ಡ್, ಅದಕ್ಕೊಂದು ವ್ಯಾಟ್ ಇರುತ್ತೆ, ಈಗ GST ಇರುತ್ತೆ, ಟ್ರಾನ್ಸಾಕ್ಷನ್ ಇರುತ್ತೆ, ಸಮಾಜ ಸೇವೆ ಮಾಡಿರುವಂತ ಇತಿಹಾಸ ಇರುತ್ತೆ. ಈ RSS ಅನ್ನೋದಕ್ಕೆ ಐಡಿಯಲ್ಲಿದೆ, ಐಡಿಯಲ್ಲಿದೆ, ಐಡೆಂಟಿಟಿಯಲ್ಲಿದೆ, ಟ್ರಾನ್ಸಾಕ್ಷನ್ ಅಲ್ಲಿದೆ, GST ಇದೆ. ಬ್ರಿಜ್ಭೂಷಣ್ ಇವತ್ತು ಹೇಳಿದ್ದಾರೆ ರಾಮ ಮಂದಿರ, ಇವರ ನಾಯಕ ರಾಮ ಮಂದಿರದ ಹಣದಲ್ಲೂ ಮೋಸ ಆಗಿದೆ ಅಂತೇಳಿ. ನಿಮ್ಗೇನಾದ್ರು ಆ ರೀತಿ ಕಂಡ್ರೆ ನಮ್ದು ಓಪನ್ ಸೀಕ್ರೆಟ್ ಏನದಕ್ಕೆ ನಾವು
ದುರ್ಬೀನಕ್ಕೆ ನೋಡ್ಬೇಕಾಗಿಲ್ಲ. ನಿಮ್ಮ ದೊಡ್ಡ ದೊಡ್ಡ ಸಂಸ್ಥೆಗಳಿದಾವಲ್ಲ, ಟಾರ್ಚ್ ಹಾಕೋ ಬನ್ನಿ, ಹುಡುಕಳಿ, ಏನಾರು ಇದ್ರೆ ನಮ್ಮ ಮೇಲೆ ಕ್ರಮ ತಗೊಳ್ಳಿ, ನಾವೆಲ್ಲದಕ್ಕೂ ತಲೆಬಾಗ್ತೀವಿ ಮೇಡಮ್. ಓಕೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ ನೆಕ್ಸ್ಟ್ ಮೂಮೆಂಟಲ್ಲೇ ರಾಮಲಿಂಗಾರೆಡ್ಡಿ ಅವರು ಬಹಿರಂಗವಾಗಿ ರಾಜೀನಾಮೆ ಪತ್ರ ರವಾನೆ ಮಾಡ್ತಾರೆ. ಸೀನಿಯಾರಿಟಿ ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅಂತ ಕೆ ಎಚ್ ಮುನಿಯಪ್ಪನವರು ಬಹಿರಂಗವಾಗಿ ಹೇಳ್ತಾರೆ. ಕೃಷ್ಣ ಬೈರೇಗೌಡರು ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಇರುವಂತಹ ಅಸಮಾಧಾನಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಮಾಡಕ್ಕೆ ಹೋಗ್ತಾರೆ ಅನ್ನೋದಾದರೆ, ತನ್ನ ಕಂಟ್ರೋಲಲ್ಲಿ ಎಲ್ಲ ಇರಬೇಕು ಅನ್ನುವ ನಿಟ್ಟಿನಲ್ಲೇ ಡಿ ಕೆ ಶಿವಕುಮಾರ್ ಅವರು ಸಂಪುಟ ರಚನೆ ಮಾಡ್ತಿದ್ದಾರೆಯಾ ಅನ್ನುವಂಥ ಪ್ರಶ್ನೆ ಬರುತ್ತಾ? ಮೇಡಮ್, ಈಗ ಯಾರಿಗಾದ್ರೂ ಒಬ್ಬ ಮಂತ್ರಿಗೆ ಖಾತೆ ಕೊಟ್ಟಾಗ ಪೂರ್ಣ ಖಾತೆ ಕೊಡಬೇಕಾಗತ್ತೆ, ಏನಾದರೂ ರಿಸಲ್ಟ್ಸ್ ತೋರಿಸಬೇಕಾದ್ರೆ. ತಾವೇ ಹೇಳಿದಂಥದ್ದು ಗೊತ್ತಿರುವಂಥ ವಿಚಾರ. ಪ್ರೀವಿಯಸ್ ಆಗಿ ಅವ್ರ ಖಾತೆ ಹೋಲ್ಡ್ ಮಾಡಿದಾಗ ಪ್ರೀವಿಯಸ್ ಆಗಿ ಟೋಟಲ್ ಆಗಿ ಸಮಗ್ರವಾಗಿ ಆ ಖಾತೆನ ಅವರು ಡಿ ಕೆ ಶಿವಕುಮಾರ್ ಹೋಲ್ಡ್ ಮಾಡಿಕೊಟ್ಟಿದ್ದು. ಅದೇ ಬೇರೆಯವ್ರಿಗೆ ಖಾತೆ ಕೊಡಬೇಕಾದಾಗ ಇವ್ರು ಹೇಳ್ತಾರಲ್ಲ ಬೆಸ್ಟ್ ಮಿನಿಸ್ಟರ್ ಅಂತ, ಬೆಸ್ಟ್ ಮಿನಿಸ್ಟರ್ಗೆ ಯಾಕೆ ಆ ಖಾತೆ ಕೊಡಬೇಕಾದಾಗ ಯಾಕೆ ಅದನ್ನ ಇದು ಮಾಡುವಂಥದ್ದು? ಬೇರೆಯವರೆಲ್ಲ ಚಾರ್ಜ್ ತಗೊಂಡಿದ್ದಾರೆ. ಕೃಷ್ಣ ಬೈರೇಗೌಡ 8 ದಿನ ಆದ್ರೂ ಇನ್ನ ಚಾರ್ಜ್ ತಗೊಂಡಿಲ್ಲ. ಹಿ ಹಸ್ ನಾಟ್ ಟೇಕನ್ ದ ಚಾರ್ಜ್. ಯಾಕೆ ಅಂತಂದ್ರೆ ಅಸಮಾಧಾನ ಇರುತ್ತೆ. ಯಾಕೆ ಅಸಮಾಧಾನ ಇರುತ್ತೆ ಅಂತಂದ್ರೆ, ನೀವೇ ಹೇಳ್ದಂಗೆ ಎರಡು ಕೈ ಕಟ್ ಮಾಡ್ಬಿಟ್ಟು ಕೆಲಸ ಮಾಡುವಂತಂದ್ರೆ ರಿಸಲ್ಟ್ಸ್ ತೋರಿಸೋದ್ರೆ ಯಾವ್ದು ಇದು ಮಾಡ್ತಾರೆ? ಇದಂತಲ್ಲ, ಅವ್ರು ಗುರಿ ಕೊಟ್ರೆ ಪರವಾಗಿಲ್ಲಪ್ಪ, ಕೈ ಮುರಿದು ಹಾಕ್ಬಿಟ್ಟು ಗಾಳಿಪಟ ತರ ನೀನು ಆರು ಅಂತ ಅಂದ್ಬಿಟ್ರೆ ಗೊತ್ತು ಗುರಿ ಇಲ್ದಿರ ಆರು ಅಂತ ಮಿನಿಸ್ಟರ್ ಆಗಕ್ಕಾಗಲ್ಲ. ಮತ್ತೆ ಇವ್ರ ಬಗ್ಗೆ ತುಂಬಾ, ಯಾಕಂದ್ರೆ ಇದು ಹೇಳ್ತಾ ಇದ್ರು, ಸ್ಪೀಡ್ ಬಗ್ಗೆ ಹೇಳ್ತಾ ಇದ್ರು. ನಾವು ಕಳೆದ 3 ವರ್ಷದಿಂದ ಡಿ ಕೆ ಶಿವಕುಮಾರ್ ಸ್ಪೀಡ್ ನೋಡಿದೀವಲ್ಲ ಮೇಡಮ್. ಬೆಂಗಳೂರು ಮುಳುಗುವಂತ ಸ್ಪೀಡು, ಟನಲ್ ಯಾವ ರೀತಿಗೆ ಹೋಗ್ತಾ ಐತೆ, ಎಲ್ಲಿಗೆ ಹೋಗ್ತಾ ಐತೆ ಅನ್ನೋದು ಸ್ಪೀಡು, ಇದೆಲ್ಲ ನೋಡಿದೀವಲ್ಲ. ಬ್ಯಾಂಗ್ಳೂರ್ ಗುಂಡಿಗಳ ಸ್ಪೀಡ್ ನೋಡಿದೀವಲ್ಲ ಮೇಡಮ್. 40,000 50,000 ಗುಂಡಿಗಳು ಮುಚ್ಚುವಂತದ್ದು, 1 ಲಕ್ಷ ಗುಂಡಿ ಮುಚ್ಚುವಂತದ್ದು, 1,200 ರೂಪಾಯಿ ಗುಂಡಿ ಮುಚ್ಚುವಂತದ್ದು, ಈ ಸ್ಪೀಡ್ ನೋಡಿದೀವಲ್ಲ. ಇದು ಸಾಕ್ಷಿ ಗುಡ್ಡೆ ಹಾಕ್ಬೇಕಲ್ಲ. ಇದು ಹೇಳ್ತಾ ಇದಾರಲ್ಲ, ನಮ್ಮ ಆಡಳಿತವನ್ನ ನೋಡಿ 28ಕ್ಕೆ ನಾವೇ ಬರ್ತೀವಿ ಅಂತ. ಮೇಡಮ್, ಅವ್ರಿಗೇನು ಒಂದು ಮುಖ್ಯಮಂತ್ರಿ ಹಂಚ್ಕೋಬೇಕಾಗಿತ್ತು, ಆ ಲೇಬಲ್ ಬೇಕಾಗಿತ್ತು, ಆಯ್ತು. ಮಿಕ್ಕಿದ ರಾಜ್ಯ ಏನಾದ್ರೆ ಏನಾಯ್ತು, ಇಲ್ಲಿ ರಾಜ್ಯ ಏನಾದ್ರೆ ಏನಾಗಬೇಕಾಗಿತ್ತು, ಒಂದು ಲೇಬಲ್ ಬೇಕಾಗಿತ್ತು ಅವ್ರಿಗೆ, ಸಿಎಂ ಅಂತ ಅನ್ಬಿಟ್ಟು. ಅದಕ್ಕೆ ಬಿಟ್ರೆ ಇನ್ನೇನು ಇಲ್ಲ ಅದಲ್ಲಿ. ದೆನ್ ಆ ತರ ಇದ್ದಿದ್ರೆ ಒಂದು ಕಂಟಿನ್ಯೂಡ್ ಗವರ್ಮೆಂಟ್ ಆಫ್ಟರ್ ಒಂದು ಸ್ಮಾಲ್ ಬ್ರೇಕ್ ನಲ್ಲಿ ಇದರಲ್ಲಿ ಕಂಟಿನ್ಯೂ ಆಗ್ಬೇಕಾಗಿತ್ತಾನೆ. ಅದೇ ಸ್ಪೀಡ್ ಕಂಟಿನ್ಯೂ ಆಗ್ಬೇಕಾಗಿತ್ತಾನೆ. ವಿ ಆರ್ ಸೇಯಿಂಗ್ ದ ಬ್ರೇಕ್. ವೈ? ಇಟ್ ಇಸ್ ನಾಟ್ ಎ ನ್ಯೂಲಿ ಫಾರ್ಮ್ ಗವರ್ಮೆಂಟ್, ಇಟ್ಸ್ ಸೇಮ್ ಓಲ್ಡ್ ಗವರ್ಮೆಂಟ್ ಅಲ್ಲಿ, ಅಂಡ್ ಇಟ್ಸ್ ಸೇಮ್ ಓಲ್ಡ್ ಮಿನಿಸ್ಟರ್ಸ್. ವಾಟ್ಸ್ ರಾಂಗ್? ವಾಟ್ಸ್ ರಾಂಗ್ ಅಂದ್ರೆ, ಒಂದು ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ನಿಮಗೆ ಭರವಸೆ ಇಲ್ಲ, ಒಂದು ಕೊಟ್ಟೋ ಖಾತೆಗಳನ್ನ ಅಂತ ಸರಿಯಾಗಿ ನಿರ್ವಹಿಸುವಂತ ಫ್ರೀಡಮ್ ಕೊಟ್ಟಿಲ್ಲ, 2. ಮತ್ತೆ ಇನ್ನೊಂದು ಏನಂದ್ರೆ, ಬೇರೆ ಏನಾದ್ರೂ ಇರುತ್ತೆ. ಈ ಕಸದ್ದು ದೇರ್ ವಾಸ್ ಎ ಡಿಸ್ಕ್ರಿಪೆನ್ಸಿ ನೋಟ್. ಕಸದ ಇದರಲ್ಲಿ ಕ್ಯಾಬಿನೆಟ್ ನಲ್ಲಿ ಡಿಸ್ಕ್ರಿಪೆನ್ಸಿ ನೋಟ್ ಆಗಿರುವಂತದ್ದು, ಹಲವಾರು ಸಚಿವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿರುವಂತದ್ದು. ಪ್ಲಸ್ ಫೈನಾನ್ಸ್ ಮಿನಿಸ್ಟ್ರಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಸ್ ಗಿವನ್ ದ ಡಿಸ್ಕ್ರಿಪೆನ್ಸಿ. ದಿಸ್ ಇಸ್ ನಾಟ್ ಪಾಸಿಬಲ್. ಇದು ಇನ್ಕ್ರೀಸ್ ಮಾಡೋದು. ರೈಟ್ಸ್ ಅಂತ ಕಂಪನಿ, ಯಾವುದು ಗವರ್ಮೆಂಟ್ ಅಂಡರ್ಟೇಕಿಂಗ್ ಕಂಪನಿ ಇದೆ, ಈ ಎಸ್ಟಿಮೇಷನ್ ಆಗಲಿ ಎಸ್ಕಾಲೇಷನ್ ಆಗಲಿ, ರೈಟ್ಸ್ ಇಸ್ ಅ ಕಂಪನಿ ವಿಚ್ ಎಲ್ಲಾ ಡಿಪಾರ್ಟ್ಮೆಂಟ್ಸ್ಗೂ ಕೊಡುವಂತದ್ದು. ವೈ ವಾಸ್ ಇಟ್ ವಾಸ್ ಓವರ್ಲುಕ್ಡ್ ಅಂಡ್ ಒನ್ ಮೋರ್ ಕಂಪನಿ ವಾಸ್ ಫಾರ್ಮ್? ವೈ ವಾಸ್ ಅದು ಹೇಳ್ಬೇಕಲ್ಲ. ಯಾಕೆ ಅಂತಂದ್ರೆ, ಇನ್ನೊಂದು ಕಂಪನಿಗೆ ಪೂರ್ಣವಾಗಿ, ಮೇಡಮ್ ನಾವು ಎಲ್ಲ ಕಾಂಟ್ರಾಕ್ಟ್ಸ್ ನೋಡಿರ್ತೀವಿ. ಇವತ್ತು ನೀವು BBMP ಯಾವುದೇ ಕಾಂಟ್ರಾಕ್ಟ್ ನೋಡಿದ್ರು ಒಂದು 11 ತಿಂಗಳು ಇರುತ್ತೆ, ಇಲ್ಲ 2 ವರ್ಷ, ಆ ತರದ್ದು ಇರುತ್ತೆ. ವೈ 30 years? ವೈ ದಟ್? ದಿಸ್ ಇಸ್ ದ ಬ್ಲೂ ಪ್ರಿಂಟ್ ಆಫ್ ದ ಕರಪ್ಷನ್. ದಿಸ್ ಇಸ್ ದ ಬ್ಲೂ ಪ್ರಿಂಟ್ ಆಫ್ ದ ಕರಪ್ಷನ್ಸ್. ಪ್ರತಿಯೊಂದು ಏನು ಬ್ಲಾಕ್ ಲಿಸ್ಟ್ ಆಗಿರೋ ಕಂಪನಿಗೆ ಫೇವರ್ ಮಾಡ್ಕೊಳ್ಳೋಕಂತ ಕೊಟ್ಟಿರುವಂತದ್ದನ್ನ ಇವತ್ತು ಮೇಡಮ್ 2000 ಏನಂತಾರೆ 151 ಅಂತ ಟನ್ ಅಂತ ಕೊಟ್ಟಿದ್ದಂಥದ್ದು, ಇನ್ ಸ್ಪ್ಯಾನ್ ಆಫ್ ದಿಸ್ 30 years ಇಟ್ ವಿಲ್ ಗೋ ಟು 9,800 rupees ಪರ್ ಟನ್. ಇದು ಬೆಂಗಳೂರಿನ ಮರಣ ಶಾಸನ ಮಾಡುವಂತದ್ದು. ಇವ್ರು ಹೇಳ್ತಾರೆ ಇದೆಲ್ಲ ಏನು ಸಾಕ್ಷಿ ಗುಡ್ಡೆಗಳಲ್ಲ, ಬರೀ ಕಸದ ಗುಡ್ಡೆಗಳೇ ಆಗುತ್ತೆ. ಇದು ಇವತ್ತು ಹೇಳಿಲ್ಲ ಅಂದ್ರೆ, ವೈ ವಾಸ್ ದ ಬ್ಲಾಕ್ ಲಿಸ್ಟೆಡ್ ಕಂಪನಿ? ಪ್ರತಿಪಕ್ಷವಾಗಿ ಮೇಡಮ್, ಇದನ್ನ ಬೆಳಕಿಗೆ ತಂದಿದ್ದೆ ನಾವು, ಅದನ್ನ ಸಾರ್ವಜನಿಕವಾಗಿ ಹೇಳಿದ್ದು ನಾವು, ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದು ಅಷ್ಟೇನೆ, ಅದನ್ನ ಗವರ್ನರ್ ಕಂಪ್ಲೇಂಟ್ ಕೊಟ್ಟಿದ್ದು ಅಷ್ಟೇನೆ. ಇದನ್ನ ನೆಕ್ಸ್ಟ್ ಆಕ್ಷನ್ಸ್ಗೆ ಇಲ್ಲ ಟೆಂಡರ್ ರದ್ದು ಮಾಡಬೇಕು. ದ ಬ್ಲಾಕ್ ಲಿಸ್ಟೆಡ್ ಕಂಪನಿ ಶುಡ್ ನಾಟ್ ಬಿ ಗಿವನ್. ಯಾಕೆ ಮೊನೋಪಲಿ ಮೇಡಮ್? ವೈ ಶುಡ್ ದೇ ಬಿ ಮೊನೋಪಲಿ? ಬಿಡ್ ವಾಸ್ ವಿಚ್ 2 ಪ್ರೀವಿಯಸ್ ಇದೆ ರಿಜೆಕ್ಟ್ ಆಗಿದ್ದು, ವೈ ಇಟ್ ವಿಲ್ ಗೋ ಟು ದಟ್ ಬಿಡ್ ದ ಕಂಪನಿ? ಹಂಗಂದ್ರೆ there is a something. ಅಂದ್ರೆ ಈ ಕ್ಯಾಬಿನೆಟ್ ಡಿಸ್ನೋಟು, ಫೈನಾನ್ಷಿಯಲ್ ಡಿಸ್ಕ್ರಿಪೆನ್ಸಿ, ಈ ಕ್ಲಾಸ್ ನಲ್ಲಿ, ಟೆಂಡರ್ ಕ್ಲಾಸ್ ನಲ್ಲಿ ಇದು ಮಾಡಿರುವಂತದ್ದು, ಇದೆಲ್ಲ ಮೇಲ್ನೋಟಕ್ಕಲ್ಲ ಮೇಡಮ್. ಇಟ್ ಈಸ್ ಅ ಪ್ರೈಮಾ ಫೇಸಿ ಕರಪ್ಷನ್ ಚಾರ್ಜ್, ಬಿಗ್ಗೆಸ್ಟ್ ಸ್ಕ್ಯಾಂಡಲ್ ಇದು. ರೈಟ್. ಇದೆಲ್ಲದರ ನಡುವೆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ ನಂತರ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿರುವಂತಹ ಡಿ ಕೆ ಶಿವಕುಮಾರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಸದ್ಯ ಭೇಟಿಯಾಗಿದ್ದಾರೆ. ರಾಜ್ಯಕ್ಕೆ ಬರಬೇಕಾಗಿರುವಂತಹ ಅನುದಾನ ಇರ್ಬೋದು, ಜೊತೆಗೆ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಕೇಂದ್ರದ ಸಹಕಾರ ಯಾವ ರೀತಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡೆಫಿನೆಟ್ಲಿ ಮಾತುಕತೆಯನ್ನು ನಡೆಸ್ತಾರೆ. ಇದು ಖಾತೆಯ ಪಾಲಿಟಿಕ್ಸ್, ಖ್ಯಾತಿಗಳು ಸಿಕ್ಕಾಪಟ್ಟೆ ಆಗಿದೆ. ಆದಷ್ಟು ಬೇಗ ಇದನ್ನು ಬಗೆಹರಿಸ್ಕೊಳ್ಳಲಿಲ್ಲ ಅಂದರೆ ಕರ್ನಾಟಕದಲ್ಲಿ
ಡಿ ಕೆ ಶಿವಕುಮಾರ್ ಅವರು 28ಕ್ಕೆ ನಾವೇ ಅಂತ ಹೇಳಿದ್ದಾರೆ. 28ಕ್ಕೆ CM ಪೋಸ್ಟಿಗೆ ಕ್ಲೇಮ್ ಆಗಲೇ ಮಾಡಿರೋದು ಸತೀಶ್ ಜಾರಕಿಹೊಳಿ ಅವರು. ಇಟ್ ಈಸ್ ಇಂಪಾಸಿಬಲ್ ಇದೇ ಥರ ಮುಂದುವರೆದ್ರೆ. 8 ದಿವಸನೇ ಆಗಲಿ 80 ದಿವಸನೇ ಆಗಲಿ, ದಟ್ ಡಸಂಟ್ ಮ್ಯಾಟರ್. ಯಾಕಂತ ಹೇಳಿದ್ರೆ ಹೊಸ ಸರ್ಕಾರದ ರಚನೆ ಆಗಿಲ್ಲ, ಸಂಪುಟ ರಚನೆ, ಅದಕ್ಕೆ ಅಂತ ಸಮಯನೂ ಜನ ಕೊಡೋದಿಲ್ಲ. ಯಾಕಂದರೆ ಜನರ ಸ್ಯಾಚುರೇಷನ್, ಆ ಒಂದು ಆಕ್ರೋಶದ ಕಟ್ಟೆ ಒಡೆದಿದೆ. ಯಾಕಂದರೆ ಸಮಸ್ಯೆಗಳು ಕೂಡ ನೂರಾರು ಇದ್ದಾವೆ. ಉಮೇಶ್ ಅವರೇ, ಇಂಥ ಸಬ್ಜೆಕ್ಟ್ಗಳಿಂದನೇ ಜನರನ್ನು ಡೈವರ್ಟ್ ಮಾಡಬಹುದು ಅಂತ ಏನಾದರೂ ಟ್ಯಾಟಿಕ್ಸ್ ಇದು ಅಂತ ನೋಡಿ ಮೇಡಮ್, ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಬರೀ ಜಾತಿ ಸಂಘರ್ಷಗಳು ಬಂದು, ಧರ್ಮದ ಸಂಘರ್ಷಗಳು ಬಂದು, ಇಲ್ಲ ಧರ್ಮ ಬಿಜೆಪಿ ಅಂತ ಹೇಳ್ತೀನಿ ಏನು ಹುಟ್ಟಾಕಿದೀವರು ಲಿಂಗಾಯತರು ಮತ್ತೆ ವೀರಶೈವರ ಧರ್ಮ, ಅದರ ಒಂದು ಮುನ್ನೆಲೆ ತಗೊಂಡ್ಬಂದ್ರು. ನಾವು ಏನೋ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಈಗ ಪರಿಶಿಷ್ಟ ಜಾತಿಯಲ್ಲೇ ABC ಅಂತ ಮಾಡಿದ್ರು, ಅಲ್ಲಿ ಎಡಗೈ ಬಲಗೈ ಅಂತ ಹೇಳಿ ತಂದಿಟ್ರು. ನಾವೇನೋ ನಿಮ್ಮನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಅದು ನೇನೇ ಗುದ್ದು ಬೀಳ್ತದ್ದು. ಕೊನೆಗೆ ಅದನ್ನ 4.5 ಅನುಪಾತದಲ್ಲಿ ನಾವು ರಿಸರ್ವೇಶನ್ ಕೊಡ್ತಾ ಇದ್ದೀವಿ. ಇಟ್ ಕೆನಾಟ್ ಬಿ ಎಕ್ಸೀಡ್ ಆಸ್ ಪರ್ ದಿ ಲಿಮಿಟೇಷನ್ ಆಫ್ ಆಸ್ ಪರ್ ದಿ ಡೈರೆಕ್ಷನ್ ಆಫ್ ಸುಪ್ರೀಂ ಕೋರ್ಟ್ ಅಂತ ಹೇಳಿದ್ರು. ಹೀಗಾಗಿ ಎಲ್ಲ ಒಂದ್ ಕಡೆಯವರು ಸಮಯಕ್ಕೆ ಸಂದರ್ಭ ತಗೊಂಡ್ ಬಂದಂಗೆ ಈ ಜನರ ಮೂಲ ಜನ ಇನ್ನೇನು ಕ್ವಶನ್ ಕೇಳಬೇಕು ಅಂತ ಹಿಂಗೆ ಸಬ್ಜೆಕ್ಟ್ ಕೊಡ್ತಾರಾ? ಹೌದು, ಎಲ್ಲ ಹೇಳ್ತಾ ಇದ್ದಲ್ಲಿ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ನೋಡಿ. ಈಗ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ರು, ಜನರ ಭಾವನೆಗಳ ವಿರುದ್ಧವಾಗಿ ಸಿದ್ದರಾಮಯ್ಯನವರ ಸರ್ಕಾರ ನಡೀತಾ ಇತ್ತು, ಅವರ ಭಾವನೆಗಳ ವಿರುದ್ಧವಾಗಿ ಅವ್ರನ್ನ ಇಳಿಸಿದ್ರು ಅಂತಂದ್ರೆ ಇಲ್ಲಿ ಏನೋ ಅಲ್ಲಿ ಅನ್ಯಾಯ ನಡೀತಾ ಇದೆ, ಹೋರಾಟಗಳು ನಡೀತಾ ಇದ್ದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸರ್ ಅವ್ರನ್ನ ಕೆಳಗಡೆ ಇಳಿಸಿದ್ರು. ಈಗ ಕರ್ನಾಟಕ ಜನ ಯಾರನ್ನ ಕೇಳಬೇಕು? ಅಲ್ಲ, ಒಂದ್ ನಿಮಿಷ, ಈಗ ಇವ್ರನ್ನೇ ಕೇಳಬೇಕು, ಇನ್ಯಾರನ್ನ ಕೇಳ್ತೀರಿ? ಈಗ ಆಡಳಿತ ನಡೆಸೋರು ಕಾಂಗ್ರೆಸ್ ಪಕ್ಷವನ್ನೇ ಕೇಳಬೇಕು. ಈಗ ಮೇಡಮ್ ಏನಾಗಿದೆ ಗೊತ್ತಾ, ಈ ಹೋರಾಟಗಳೇ ಸತ್ತೋಗಿದ್ದಾವೆ. ಏನ್ ಮಾಡ್ತಾ ಇದಾರೆ ಈಗ? ನಾವೆಷ್ಟೇ ಪ್ರತಿಪಕ್ಷಗಳು ಸಹ ಹೋರಾಟ ಮಾಡಿದ್ರು ಅವ ಒಂದು ತಾರ್ಕಿಕ ಅಂತ್ಯ ಕಾರಣ ಹೊತ್ತಿನ 5 ವರ್ಷ ಬೇಕಾಗುತ್ತೆ. ಈಗ ಮೂಢ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣಗಳಿರ್ಬೋದು, ಇನ್ನೊಂದು ಭೋವಿ ಹಗರಣಗಳಿರ್ಬೋದು. ಇವತ್ತು ನೋಡಿ 39,000 ಕೋಟಿ ಕಸ ವಿಲೇವಾರಿಗೆ ಸಿದ್ದರಾಮಯ್ಯನವರು ಇಳಿಯೋಕೆ ಮುಂಚೆ, ರಾಜೀನಾಮೆ ಕೊಡೋಕೆ ಮುಂಚೆ, 1 ವಾರದ ಮುಂಚೆನೋ 3 ದಿವಸ ಮುಂಚೆ ಸಂಪುಟದಲ್ಲಿ ಕ್ಯಾಬಿನೆಟ್ ಅಲ್ಲೇ ವಿರೋಧಿಸ್ತಾರಂತೆ. ಅಧಿಕಾರಿಗಳು ಹೇಳ್ತಾರಂತೆ ಇದು ಅವೈಜ್ಞಾನಿಕವಾಗಿದೆ, ಮಾಡಬೇಡಿ ಅಂತ ಹೇಳ್ತಾರಂತೆ. ತಮ್ಮ ಸ್ನೇಹಿತರು ಹೇಳಿದಾಗ ಇದು ಬ್ಲ್ಯಾಕ್ ಕಂಪನಿ ಆಗಿದೆ, ಬ್ಲ್ಯಾಕ್ ಶೀಟ್ಗೆ ಹಾಕಿರೋಂಥ ಕಂಪನಿಗೆ ಮತ್ತೆ ಇವ್ರು ಕೊಡ್ತಾರೆ ಅಂತಂದ್ರೆ ಇಲ್ಲಿ 10,000 ಕೋಟಿ ಹೈಕಮಾಂಡ್ ಹೋಗಿದೆ, ಕಾಂಗ್ರೆಸ್ನವರು ಕೊಡ್ಕೊಂಡಿದ್ದಾರೆ ಅಂತ ಹೇಳಿ ಆರೋಪ ಮಾಡಿ ಬಿಜೆಪಿಯವರು ಒಂದು ಕೊಟ್ಟಿದ್ದಾರೆ, ಲೋಕಾಯುಕ್ತರು ಕೊಟ್ಟಿದ್ದಾರೆ, ರಾಜ್ಯಪಾಲರು ಕೊಟ್ಟಿದ್ದಾರೆ. ಮೇಡಮ್, ಇದು GBA ಮಾಡಿದಂಥ ಸಂದರ್ಭದಲ್ಲಿ ನೀವು ಯೋಚನೆ ಮಾಡಬೇಕಾಯ್ತು. ಬೆಂಗಳೂರು ಮಹಾನಗರ ಕಟ್ಟಿದಂಥ ಕೆಂಪೇಗೌಡರ ಏನ್ ಕನಸಿತ್ತದು, ಅಖಂಡ ಬೆಂಗಳೂರು ಏನಿತ್ತು ಅದನ್ನು ಹೊಡೆದು ಹಾಕಿರಿ. ಇವ್ರು ಹೇಳ್ತಾರೆ ಅಭಿವೃದ್ಧಿ ದೃಷ್ಟಿಯಿಂದ ನಾವು 5 ಮಾಡ್ತಾ ಇದ್ದೀವಿ ಅಂತ ಹೇಳಿ. ಅದಕ್ಕೆ ಹೇಳ್ತಾರೆ ನೀವು ಕುಮಾರಸ್ವಾಮಿ ಅವರು ಇದ್ದಂಥ ಸಂದರ್ಭದಲ್ಲಿ ಬೃಹತ್ ಬೆಂಗಳೂರು ನಗರ ಪಾಲಿಕೆ ಮಾಡಲಿವ ಅಂತಂದ್ರು. ನಾವು ಬೃಹತ್ ಬೆಂಗಳೂರು ನಗರ ಪಾಲಿಕೆ ಮಾಡೋದು, ಆದ್ರೆ ಈ ತರ 5 ಭಾಗಗಳನ್ನಾಗಿ ಮಾಡಲಿಲ್ಲ. ಒಂದೇ ಅಖಂಡವಾಗಿರ್ಬೇಕಾಯ್ತು. ಇವ್ರು ಏನ್ ಮಾಡಿದ್ರು, ಒಂದೊಂದು ಡಿವಿಷನ್ ಅನ್ನು ಮಾಡಿ ಅದಕ್ಕೊಬ್ರು. ಈಗ ನೋಡಿ, ಆಡಳಿತಾಧಿಕಾರಿಗಳಿಲ್ಲ, ಇಲ್ಲಿ ಸಮರ್ಪಕವಾದಂತ ಮೆನ್ಸ್ ಇಲ್ಲ, ಅಲ್ಲಿ ನೋಡಿದ್ರಲ್ಲಿ ಒಂದೊಂದು ವಿಭಾಗಕ್ಕೆ ಇವ್ರನ್ನೇ ಅಲ್ಲಿ ಕಳಿಸುವಂಥದ್ದು. ಹಾಗಾಗಿ ಎಲ್ಲಿ ಇದು ಹೌ ಇಟ್ ವಿಲ್ ಬಿ ಡೆವಲಪ್ಡ್ ಮೇಡಮ್? ಬೆಂಗಳೂರು ನಗರಾಭಿವೃದ್ಧಿ ಅಂತಂದ್ರೆ ಅದು ಮಹಾ ದೊಡ್ಡ ಮೆಗಾ ಸಿಟಿ, ಮೆಟ್ರೋಪಾಲಿಟನ್ ಸಿಟಿ ಇದು. ಈಗ ನಾ ಪೂರ್ವದಿಂದ ಪಶ್ಚಿಮಕ್ಕೆ ಹೆಚ್ಚು 50-60 ಕಿಲೋಮೀಟರ್ ಉದ್ದ ಇದ್ದಾವೆ. ಇಲ್ಲಿ ನಿಭಾಯಿಸೋದು ಹೆಂಗೆ? ಈಗ ಇವ್ರ ಉದ್ದೇಶ, ಇವ್ರು ನಗರಾಭಿವೃದ್ಧಿ ಸಚಿವರಾಗಿದ್ದ ಸಂದರ್ಭದಲ್ಲಿ ಇವರು ಯಾರು DK ಶಿವಕುಮಾರ್ ತಗೊಂಡಂತ ತೀರ್ಮಾನಗಳೆಲ್ಲ ಸರಿ. ಇವರು ಮುಖ್ಯಮಂತ್ರಿ ಆದ ತಕ್ಷಣ ಬೇರೆಯವರು ಯಾರು ತಗೋಬಾರ್ದು. ಎವ್ರಿಥಿಂಗ್ ಇಟ್ ಶುಡ್ ಬಿ ಕಂಟ್ರೋಲ್ ಇನ್ ದ ಮೈಂಡ್ ಇನ್ ದ ಹ್ಯಾಂಡ್ಸ್ ಆಫ್ ದಿ ಮಿಸ್ಟರ್ DK ಶಿವಕುಮಾರ್ ಅಂತ CM ಹತ್ರ ಇರಬೇಕು. ಆ ಥರ ಹೌದು. ನೀವು ಬಹುಶಃ ನೀವು ಕ್ರಾಸ್ ಚೆಕ್ ಮಾಡಿ ಮೇಡಮ್, ಇವರು ಹೆಚ್ಚುವರಿ ಅಧಿಕಾರಿಗಳನ್ನ ಯಾರ್ಯಾರು ವಹಿಸಿದ್ದಾರೆ ನೋಡಿಬೇಕಾರೆ. ನಾನು ವಹಿಸಿದ್ಕಿಂತ ತಪ್ಪು ಅಂತ ಹೇಳ್ತಾ ಇಲ್ಲ. ಇವರು ಎಲ್ಲ ಬೇರೆ ಖಾತೆಗಳನ್ನು ಸಹ ನಿಭಾಯಿಸಲಿಕ್ಕೆ ಇವ್ರ ಕಂಟ್ರೋಲ್ ಅಲ್ಲಿ ಮಾಡುವಂತ ಮುಖ್ಯಮಂತ್ರಿಗಳು ಅಧೀನದಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳು ನೇಮಿಸಿದ್ದಾರೆ. ವಾಟ್ ಡಸ್ ಇಟ್ ಮೀನ್? ವಾಟ್ ಇಸ್ ಇಂಟೆನ್ಷನ್ ಬಿಹೈಂಡ್ ಇಟ್? ಸೊ ಇದನ್ನೆಲ್ಲ ಸೂಕ್ಷ್ಮವಾಗಿ ನೋಡಿದಾಗ ನೀವು ಪ್ರತಿಪಕ್ಷವಾಗಿ ಏನ್ ಮಾಡ್ತೀರಿ? ಅಲ್ಲ, ನಾವು ಪ್ರತಿಭಟಿಸ್ತೀವಿ, ಹೋರಾಟ ಮಾಡ್ತೀವಿ, ಪ್ರಶ್ನೆ ಮಾಡ್ತೀವಿ. ಜನರಿಗೆ ಈಗ GBA ಚುನಾವಣೆ ಬರ್ತಾ ಇತ್ತೆ, ಜನರಿಗೆ ಅರಿವು ಮೂಡಿಸ್ತಾ ಇದೀವಿ. ನೋಡಿ, ಜನಾಭಿಪ್ರಾಯದಲ್ಲಿ ಏನಾಗಿದೆ ಇವತ್ತು ಚುನಾವಣೆ ಹೆಂಗ್ ಮಾಡ್ತಾ ಇದ್ದಾರೆ ಅಂತಂದ್ರೆ, GBA ಚುನಾವಣೆಯಲ್ಲಿ ಎಲ್ಲೆಲ್ಲಿ ಯಾವ್ಯಾವ ವರ್ಗ ಇದ್ದಾರೆ ಆ ವರ್ಗದ ಜನಕ್ಕೆ ಅಲ್ಲಿ ಎಲೆಕ್ಷನ್ ನಿಂತ್ಕೊಳ್ಳುವಂತ ಅರ್ಹತೆ ಇಲ್ಲ. ಅಲ್ಲಿ ಮೀಸಲಾತಿ ಬೇರೆ ತರ್ತಾರೆ. ನಮ್ಮ ವಾರ್ಡ್ ಅಲ್ಲಿರೋಂಥ ನನ್ನ ತಗೊಂಡೋಗ್ಬಿಟ್ಟು ಬೇರೆ ವಾರ್ಡ್ಗೆ ಹಾಕ್ತಾರೆ, ಅಲ್ಲೋಗಿ ವೋಟ್ ಹಾಕ್ಬೇಕು ಅಂದ್ರೆ ಡಿಲಿಮಿಟೇಷನ್ ಮಾಡಾಕ್ಬಿಟ್ಟಿದ್ದಾರೆ. ಇಲ್ಲಿ ಮುಂದಿನ ಯಾರೇ ಬಂದರೂ ಸಹ BJP ಬರಲಿ, JDS ಗೆಲ್ಲಬಾರದವರು. ಇವ್ರದೇ ಆದಂಥ ಒಂದು ಮ್ಯಾನಿಫೆಸ್ಟೋ ಮಾಡ್ಕೊಂಡಿದ್ದಾರೆ, ಒಂದು ಅಜೆಂಡಾ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರವಾಗಿ ಬೆಂಗಳೂರಿನ 5 ವಿಭಾಗಗಳನ್ನು ಮಾಡಿಕೊಂಡು ನಮ್ಮ ಹಕ್ಕುಗಳನ್ನ ಕರ್ಟೈನ್ ಮಾಡ್ಕೊತಾ ಇದ್ದಾರೆ. ಇಟ್ ಈಸ್ ಅಗೇನ್ಸ್ಟ್ ದಿ ಮುನ್ಸಿಪಾಲ್ ಆಕ್ಟ್ ಅಂತೇಳಿ ಸುಪ್ರೀಂ ಕೋರ್ಟ್ ಸಹ ಹೇಳಿದೆ. ಇದ್ರ ಬಗ್ಗೆ ಕೆಲವೆಲ್ಲ ಕೋರ್ಟ್ ಹೋಗಿದ್ದಾರೆ. ಕಾರ್ಪೊರೇಷನ್ ಮತ್ತು ಮುನ್ಸಿಪಾಲಿಟಿ ಆಕ್ಟ್ ವಿರುದ್ಧವಾಗಿ ಇವರು ಡಿಲಿಮಿಟೇಷನ್ ಮಾಡಿದ್ದಾರೆ, ರಿಸರ್ವೇಷನ್ ಪಾಲಿಸಿಯನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ನಾವೆಲ್ಲ ಜನಗಳ ಮನಸ್ಸಿಗೆ ತಂದಿದ್ವಿ. ಈಗ ಏನಾಗಿದೆ ಅಂದ್ರೆ ಅತಿಕಲ್ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿಪಕ್ಷದವ್ರು ಯಾರು ಇಲ್ಲಿ ಬರಬಾರ್ದು, ಯಾರು ಇದನ್ನು ಪ್ರಶ್ನೆ ಮಾಡಬಾರ್ದು. ಈ ಹಿನ್ನೆಲೆ ಏನು ಮೇಡಮ್, ನಾವು ಇದನ್ನು ಒತ್ತಾಯ ಮಾಡ್ತಾ ಇದ್ದೀವಿ, ನೀವು ಯಾರನ್ನಾರ ಮಾಡ್ಕೊಳ್ಳಿ. ನೀವು ನನ್ಗೆ ಇನ್ನೊಂದು, ಅದನ್ನ ಎಲ್ಲ ತನ್ನ ಕಂಟ್ರೋಲಲ್ಲಿ ಇರಬೇಕು ಅನ್ನೋ ಇಂಟೆನ್ಷನ್ನು ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರಿಗಿದೆ ಅನ್ನೋದಾದ್ರೆ,
ಈಗ ನೋಡಿ ಸರ್ವ ಈ ಹಿಂದೆ ಯಾರೆಲ್ಲ ಮುಖ್ಯಮಂತ್ರಿಗಳಾಗಿದ್ರು ಅವ್ರ ಮನೆಗೆ ಭೇಟಿ ಕೊಟ್ಟು ಒಂದು ಸಮಾನ ಮನಸ್ಕರಲ್ಲಿ ಅವರ ಅನುಭವವನ್ನು ಪಡ್ಕೊಳ್ಳೋದು, ಈ ಥರದ್ನ ನೀವೇನಂತ ಕರಿತೀರಿ? ಅದೊಂದು ಒಳ್ಳೆ ನಡೆ ಅಲ್ವಾ, ಒಂದು ಒಳ್ಳೆ ಉದಾಹರಣೆ. ಡಿ ಕೆ ಶಿವಕುಮಾರ್ ಅವರು ಬೇರೆ ಮುಖ್ಯಮಂತ್ರಿಗಳ ಮನೆಗೆ ಹೋಗಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ. ನಾವು ಅವ್ರ ಬಗ್ಗೆ ನಾವು ಶುಭಾಶಯಿಸ್ತೀವಿ. ನೀವು ಒಬ್ಬರೇ ವ್ಯಕ್ತಿ ಅಲ್ವಾ ಅವರು? ನಾನು ಹೇಳ್ತಾ ಇವರು ಕೇಳ್ಕೊತಾ ಇದಾರ. ಈಗ ನೋಡಿ, ಸಿದ್ದರಾಮಯ್ಯ ಹಿಂದೆ ಮುಂದೆ ಜಂಗುಳು ಜಾತ್ರೆ ಹಂಗೆ ಒಂಥರ ರಾಜ ಹಿಂದೆ ಹೋದ ಏನು ಮಂತ್ರಿಗಳಲ್ಲಿ ಹಿಂದೆ ಬರೋರು, ಪರಿವಾರನ ಹಿಂದೆ ಬರ್ತಿತ್ತು. ಇವ್ರ ಹಿಂದ್ಗಡೆ ಯಾರನ್ನೂ ಪೂರಕ್ ಬಿಡ್ತಾ ಇಲ್ಲ. ಆಮೇಲೆ ಜನನೇ ಸೇರ್ಸಕ್ಕಿಲ್ಲ. ಯಾರೋ ಅವ್ರ ಮುಟ್ಟಕ್ ಬಿಡ್ತಾರೆ, ನೋಡಿದ್ರ ಕಪ್ಪಳಿಕೆ ಹೊಡಿತಾರೆ. ಮೊಬೈಲ್ ನೋಡಿ ಯಾರೋ ಒಬ್ಬ ಫೋಟೋ ತಳಕ್ ಬಂತ ತಳ್ಳಿದ್ದಾರೆ ಹಿಂದೆ ಇದರಲ್ಲಿ ಏನೋ ಪ್ರಮಾಣ ವಚನ ಸ್ವೀಕಾರ ಅಂದ್ರೆ ಇಟ್ಸ್ ಎ ಡಿಸಿಪ್ಲಿನ್ ಮ್ಯಾನ್. ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ನಾನು ಹೇಳೋದು ಡಿ ಕೆ ಶಿವಕುಮಾರ್ ಅವರೆಲ್ಲ ಹೋಗಿದ್ದಾರಲ್ಲ, ನಿಜವಾದ ಅವ್ರ ಸಲಹೆ ತಗೋತಾರೆ ಅವರು. ಸಿದ್ದರಾಮಯ್ಯ ನಿಜವಾದ ಅವ್ರ ಸಲಹೆ ತಗೋತಾರ ಇವರು ಅಭಿವೃದ್ಧಿ ದೃಷ್ಟಿಯಿಂದ? ಯಾರ ಸಲಹೆಯನ್ನು ತಗೊಳಕಲ್ಲ. ಆನೆ ನಡೆದಿದ್ದಾರೆ, ಇವ್ರು ಹೋಗಿದ್ದಾರೆ. ಯಾಕೆಂತಂದ್ರೆ ನನಗೆ ಸಾಕಷ್ಟು ಅನುಭವ ಇದೆ. ನನಗೆ ಗೊತ್ತಿಲ್ಲ, ನಾನು ಎಷ್ಟು 45 ವರ್ಷ ರಾಜಕಾರಣದ ಅನುಭವ ಇದೆ. ಹಾಗಾಗಿ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತು ಅಂತ ಹೇಳಿ ಅವ್ರದೇ ಆದಂತ ಅವ್ರು ಯಾರನ್ನ ಮಾತಾಡಲ್ಲ. ಯಾರನ್ನ ಕೇಳಿ ಮುಖ್ಯಮಂತ್ರಿ ಆಗಿದ್ರು ಕೂಡ ಜನರೇ ಆಯ್ಕೆ ಮಾಡಲು ಕೂರಿಸಬೇಕು. ಯಾರು ಪರ್ಮಿಷನ್ ತಗೊಂಡು ಗ್ಯಾರಂಟಿ ಆಯ್ತು. ಈಗ 39,000 ಕೋಟಿ ಜನ ಟೆಂಡರ್ ಕೊಟ್ಟಿದ್ದಾರಲ್ಲ, ಸಿಎಂ ಕೊಟ್ಟಿದ್ರು. ಅದನ್ನ ಒತ್ತಡಕ್ಕೆ ಬಿದ್ದು ಕಟ್ಟು ಬಿದ್ದು ಹೈಕಮಾಂಡ್ ಕಟ್ಟು ಬಿದ್ದು ನಾನು ಓದಿರೋಂಥ ಮಾಧ್ಯಮಗಳು ಬಂದು ಸುದ್ದಿದ್ದು ಅವ್ರ ಆದೇಶಕ್ಕೆ ಕಟ್ಟು ಬಿದ್ದು ಸಿದ್ದರಾಮಯ್ಯನವರ ವಿರುದ್ಧವಾಗಿದ್ರು ಸಹ, ಅದಕ್ಕೆ ಸಂಪುಟ ವಿರುದ್ಧವಾಗಿದ್ರು ಸಹ, ಜನಾದೇಶದ ವಿರುದ್ಧವಾಗಿದ್ರು ಸಹ ಆ ಒಂದು ಆದೇಶವನ್ನು ಮಾಡಿದ್ದಾರೆ. 39,000 ಕೋಟಿ ಟೆಂಡರ್ನ ಹೆಂಗ್ ಕೊಟ್ರು? ಬಿಕಾಸ್ ಆಫ್ ಇವರು ಸಮಿತಿ ಹೇಳಿದ್ದಾರೆ ಇವತ್ತು ಡೆಲ್ಲಿಲಿ, ನಾನು ಒಂದು ಉಪ ಸಮಿತಿ ಮಾಡಿ ಸಿದ್ದರಾಮಯ್ಯನವರು ಮಾಡಿದ್ದೀನಿ, ಕ್ಯಾನ್ಸಲ್ ಮಾಡಿದ್ದೀನಿ, ನಗರಾಭಿವೃದ್ಧಿ ಸಚಿವನಾಗಿ ಉಪಮುಖ್ಯಮಂತ್ರಿ ಆಗಿ ಅಂತ ಹೇಳ್ತಾರೆ. ಅಂತಂದ್ರೆ ಇವ್ರು ಬೇರೆ ಕೆಲಸ ಮಾಡಕ್ ಬಿಡ್ತಾರ ಮುಕ್ತವಾಗಿ ಅನ್ನೋದು ಬಹಳ ಪ್ರಶ್ನೆ ಮಾಡಿ. ಅದೇ ಬಂದೆ ದರ್ಶನ್ ಅವರೇ, ಎಲ್ಲ ತನ್ನ ಕಂಟ್ರೋಲಲ್ಲಿ ಇರಬೇಕು ಅನ್ನೋದೇ ಕಾಂಟೆಕ್ಸ್ಟ್. ಎಂಥ ಅದ್ಭುತವಾದಂಥ ಮಾತನ್ನ JDSನ ಹಿರಿಯಣ್ಣ ಉಮೇಶಣ್ಣ ಹೇಳಿದ್ರು ಅಂದರೆ, ನಿಮ್ಮ ಪಕ್ಷದ ಕಂಟ್ರೋಲು, ರಾಷ್ಟ್ರಾಧ್ಯಕ್ಷರು, ರಾಜ್ಯಾಧ್ಯಕ್ಷರು, ಯುವ ಘಟಕ ಎಲ್ಲದೂ ನಿಮ್ಮ ಕಂಟ್ರೋಲೇ ಇಟ್ಕೊಂಡಿರೋ ಪಕ್ಷ. PM ಪೋಸ್ಟ್ ಬಂದರು ದೇವೇಗೌಡರಿಗೆ, CM ಪೋಸ್ಟ್ 2 ಬಾರಿ ಬಂದರು ಕುಮಾರಸ್ವಾಮಿಗೆ. ಯಾಕೆ? ಅಲ್ಲಿ ಹಿಂದುಳಿದವರು, ದಲಿತರು, ಬೇರೆ ನಾಯಕರುಗಳು ಯಾರು ಕಾಣಿಸ್ಲಿಲ್ವಾ? ಕೇಂದ್ರ ಸಚಿವ ಸ್ಥಾನ ಅಂದರೆ ಅಲ್ಲಿ ದಲಿತರೊಬ್ರು ಕೋಲಾರದಲ್ಲಿ ಗೆದ್ರು, ಅದು ಕುಮಾರಣ್ಣಂಗೆ ಬೇಕು ಅನ್ನುವಂತಹ ಪಕ್ಷದವರು. MLA ಅನ್ನುವಂಥ MLC ಅಂತ ವಿಚಾರ ಬಂದರೆ, ರಾಜ್ಯಸಭಾ ಆದರೆ ದೇವೇಗೌಡರು, MP ಆದರೆ ಕುಮಾರಣ್ಣ, MLA ಆದರೆ ಅನಿತಾ ಅಕ್ಕ, ZP ಆದರೆ ಭಾವನ ಅಕ್ಕ, ಇನ್ನೊಬ್ಬ MLC ಆದರೆ ಸೂರಜಣ್ಣ, ಇನ್ನು MP ಅಂದರೆ ಪ್ರಜ್ವಲ್ ರೇವಣ್ಣ, ಮತ್ತು ಇಲ್ಲಿ MP ಅಂತಂದರೆ ಮಂಜುನಾಥ್, ಡಾಕ್ಟರ್ ಮಂಜುನಾಥ್, ಚನ್ನರಾಯಪಟ್ಟಣ MLA ಅಂದರೆ ಬಾಲಕೃಷ್ಣ. ಸಂಪೂರ್ಣ ಸವಲತ್ತು, ಅಧಿಕಾರ ಎಲ್ಲವನ್ನೂ ಇಟ್ಟುಕೊಂಡವರು. ನಮ್ಮ 2 BMRC ಅಥವಾ BDA ವಿಚಾರವಾಗಿ ಅದನ್ನೇ ರಾಷ್ಟ್ರ ಮಟ್ಟದ ಚರ್ಚೆ ಮಾಡಿದ ನಿಮಗೆ ದೊಡ್ಡ ನಮಸ್ಕಾರಗಳನ್ನ ಹೇಳ್ತಾ ಭ್ರಷ್ಟಾಚಾರದ ಬಗ್ಗೆನೂ ಸಮೇತ JDSನವರು ಮಾತಾಡಿದ್ದಾರೆ. ಸಂತೋಷ. ರಾಜ್ಯಪಾಲರು ಯಾಕೆ ಇವತ್ತು ರಾಜ್ಯಸಭೆ ಹೋದ್ರೂ ಸಮೇತ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದ್ದೀರಿ ಅಂದ್ರೆ, ರಾಜ್ಯಪಾಲರ ಅಂಗಳದಲ್ಲಿ ಕೇತ್ಗಾನಹಳ್ಳಿ ಜಮೀನು, ಪಡುವಾಲಿಪ್ಪೆ 87 ಎಕರೆ, ಶ್ರೀ ಸಾಯಿ ವೆಂಕಟೇಶ್ವರ 530 ಎಕರೆ, ಗಂಗೇನಹಳ್ಳಿ 100 ಕೋಟಿ ರೂಪಾಯಿ ಆಸ್ತಿ ಪ್ರಾಸಿಕ್ಯೂಷನ್ ಕಾಯ್ತಾ ಇದೆಯಲ್ಲ, ಆ ಭಯದಲ್ಲಿ ನಾಡಿಗೆ ಅವಮಾನ ಆದ್ರು, ಮಾನ್ಯ ಶ್ರೀ ದೇವೇಗೌಡರಿಗೆ ಅವಮಾನ ಆದ್ರೂ ಸಮೇತ ಅವರು PM ಮಾಡಿದಿವೆ ಹಂಗಾಗಿ, ಅವ್ರ ಮಗನ CM ಮಾಡಿದಿವೆ ಹಂಗಾಗಿ, ಅವ್ರನ್ನ ರಾಜ್ಯಸಭೆ ಕಳಿಸಿದಿವೆ ಹಂಗಾಗಿ, ಅವ್ರ ಮೇಲೆ ವಿಶೇಷವಾದಂತಹ ಪ್ರೀತಿ ಗೌರವವನ್ನ ಇಟ್ಕೊಂಡಿದ್ದೀವಿ. ಮಾತಾಡೋಣ. ನಮ್ಮ 8 ದಿನದ ನಾನು ತೊಂದರೆ ಕೊಟ್ಟಿಲ್ಲ, ಸಮಾಧಾನ. 8 ದಿನದ ಒಂದು ಸರ್ಕಾರದ ವಿಚಾರವಾಗಿ BJP ಮಾತಾಡ್ತಾ ಇದೆ. ನೀವು 8 ದಿನ ಅಂತಿರಲ್ಲ, ಅದನ್ನೇ ನಾವು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಖಂಡಿತ. ನಾನು ಅದೇ 3 ವರ್ಷ 8 ತಿಂಗಳ ನೀವು ಒಪ್ಕೋತೀವಿ ನೋಡಿ. ಈಗ ಹೊಸ ಮುಖ್ಯಮಂತ್ರಿಯಾಗಿ ಇವತ್ತು BJP ಇಷ್ಟೆಲ್ಲ ಹೇಳೋರು, ಈ ರಾಜ್ಯದ ಇತಿಹಾಸದಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕನಿಲ್ದನೆ ಅಧಿವೇಶನ ನಡೆದು ಒಂದು ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡ್ಕೊಳ್ಳಿಕ್ಕೆ 6 ತಿಂಗಳು ತಗೊಂಡವರು, ಆ ರಾಜ್ಯಾಧ್ಯಕ್ಷನ ಮಾಡ್ಕೊಳ್ಳಿಕ್ಕೆ 6 ತಿಂಗಳು ತಗೊಂಡವರು. ನಮ್ಮ ಮುನಿಸು, ನಮ್ಮ ಕಷ್ಟ, ನಮ್ಮ ಸುಖಗಳ ಬಗ್ಗೆ ವಿಶ್ಲೇಷಣೆ ಮಾಡುವಂಥ BJPಯವರೇ ಇವತ್ತು ನಿಮ್ಮ ರಾಜ್ಯಾಧ್ಯಕ್ಷರನ್ನೇ ಒಪ್ಪದೆ, ಯತ್ನಾಳ್ ಅವರಾಗಿರ್ಬೋದು, ಸಿದ್ದೇಶ್ವರ ಆಗಿರ್ಬೋದು, ಹರೀಶ್ ಅವರಾಗಿರ್ಬೋದು, ಪ್ರತಾಪ್ ಸಿಂಹ ಅವರಾಗಿರ್ಬೋದು, ಕುಮಾರ್ ಬಂಗಾರಪ್ಪ ಅವರಾಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಇನ್ನೂ ಅನೇಕರು ತಕತೈ ಅಂತ ಈ ಕರ್ನಾಟಕದಲ್ಲಿ ಕುಣಿತಾ ಇರೋದನ್ನು ನಾವು ಕಂಡಿದ್ದೀವಿ. ಮೇಡಮ್, ಇವತ್ತು ನೀವು ಹೇಳಿದ್ರಿ 28ಕ್ಕೆ ಏನಾಗ್ತದೋ ಅಂತ. ಇದೇ ತರ ಚರ್ಚೆಗಳು ಹಿಂದೆಲ್ಲ ಆಗ್ತಾ ಇತ್ತು.
ಆ ನಡುವೆನೂ ಎರಡು ಪಕ್ಷಗಳು ಒಂದಾದವು ಈ ರಾಜ್ಯದಲ್ಲಿ. ಆ ಎರಡು ಪಕ್ಷಗಳು ಒಂದಾದಾಗಲೂ ಸುರಪುರ ಅನ್ನೋ ಒಂದು ಬೈ ಎಲೆಕ್ಷನ್ ಬಂತು ಮೇಡಮ್, ಸಂಡೂರ್ನ ಬೈ ಎಲೆಕ್ಷನ್ ಬಂತು, ಚನ್ನಪಟ್ಟಣ ಬಂತು, ಶಿಗ್ಗಾವಿ ಬಂತು, ಬಾಗಲಕೋಟೆ ಬಂತು, ದಾವಣಗೆರೆ ಬಂತು. ಹೌದು, ನಮ್ಮ ಮೇಲೆ ಅನೇಕ ಆರೋಪಗಳು, ಒಂದು ಆಳುವ ಸರ್ಕಾರ ಅಂದರೆ ಆರೋಪಗಳು ಸರ್ವೇ ಸಾಮಾನ್ಯ. ಆದರೆ ನಾವು ನಮ್ಮ ನಾಡಿನ ಜನತೆಗೆ ಏನು ಕೊಡುಗೆ ಕೊಟ್ಟಿದ್ವಿ ಅಂದರೆ ಈ 6 ಕ್ಷೇತ್ರಗಳಲ್ಲೂ ಇವರಿಬ್ಬರು ಒಂದಾದ್ರೂ ಸಮೇತ ನಮ್ಮನ್ನ ಗೆಲ್ಸಿದ್ದಾರೆ ಅಂತ ಬಹಳ ಗೌರವದಿಂದ ಆ ಮತದಾರರಿಗೆ ನಮಸ್ಕಾರಗಳನ್ನ ಹೇಳ್ತಾ ಒಂದೇ ಸೀಟ್ MP ಗೆದ್ದಿದ್ವಿ ಮೇಡಮ್. ಇವತ್ತು 9 ಸೀಟನ್ನ ಅದೇ ಜನಗಳು ನಮ್ಮ ಅಧಿಕಾರ ಬಂದು 1 ವರ್ಷ ಆದ್ಮೇಲೆ ಚುನಾವಣೆ ಆಗಿದ್ದು. ಈಗ ಮೊನ್ನೆ ದಾವಣಗೆರೆ ಮತ್ತೆ ಬಾಗಲಕೋಟೆ 1 ತಿಂಗಳಾಗಿಲ್ಲ ಇನ್ನು ಚುನಾವಣೆ ನಡೆದು. ಜನರ ಅಭಿಪ್ರಾಯ, ಅವರ ಟೆಂಪ್ಟ್ ಅಥವಾ ಅವರ ಮೂಡ್, ಅವರ ಯೋಚನೆಗಳು ಕಾಂಗ್ರೆಸ್ ಪಕ್ಷದ ಪರವಾಗಿದೆ. ಮತ್ತೆ ಈಗ ನಾವೇನು ಮುಂದೆ ಕೊಡುವಂಥ ಯೋಜನೆಗಳಲ್ಲಿ ಉದಾಹರಣೆ ಮೇಡಮ್, ಒಂದು ಭಾರತ್ ಜೋಡೋ ಯುವ ಸಂಘ ಅಂತ ನಾವು ಮಾಡಿದ್ದೀವಿ. ಪ್ರತಿ ಪಂಚಾಯತಿಗೆ 10 ಲಕ್ಷ ಕೊಟ್ಟು ಯುವಕರನ್ನ ಸಂಘಟನೆ ಮಾಡಬೇಕು ಅಂತೇಳಿ ಅವರಿಗೆ. ಯಾಕೆಂದರೆ ಯಾವುದೇ ಈಗ 2 ಕೋಟಿ ಉದ್ಯೋಗ ಅಂತಂದ್ರು, ಕೆಲವರಿಗೆ ಕಲೆಯಲ್ಲಿ ಆಸಕ್ತಿ ಇರುತ್ತೆ, ಕ್ರೀಡೆಯಲ್ಲಿ ಇರ್ತದೆ, ಮನೋರಂಜನೆಯಲ್ಲಿ ಇರ್ತದೆ, ಹೆಣ್ಮಕ್ಳು ರಂಗೋಲಿ ಅನ್ನೋದು ಅದು ಒಂದು ಕ್ರೀಡೆ ಇರ್ತದೆ. ಪ್ರತಿಯೊಬ್ಬರಿಗೂ ಅವರಿಗೆ ಆದಂಥ ಒಂದು ಆರ್ಥಿಕ ಸವಲತ್ತು ಕೊಡುವಂಥದ್ದು. ಇವತ್ತು ಗಂಡು ಮಕ್ಕಳಿಗೂ ಸಮೇತ ಬಸ್ ಪಾಸ್ ಕೊಡುವಂಥ ತೀರ್ಮಾನವನ್ನು ನಮ್ಮ ಸರ್ಕಾರ ಮೊದಲ ಈಗಿನ ಸಚಿವ ಸಂಪುಟ ಚಾರ್ಜ್ ಮಾಡ್ಕೋಬೇಕು. ನೋ ಫ್ರೀ ಬಸ್ ಪಾಸ್, ಉಚಿತ ಬಸ್ ಪಾಸ್ ವಿದ್ಯಾರ್ಥಿಗಳಿಗೆ, ಗಂಡು ಮಕ್ಕಳಿಗೆ. ಹೆಣ್ಮಕ್ಳಿಗೆ ಕೊಡ್ಬೇಕಾದ್ರೆ ಅವರು ಕೇಳ್ತಾರಲ್ಲ, ಹುಡುಗರು ನಮಗೂ ಕೊಡಿ, ನಾವೇನು ಅನ್ಯಾಯ ಮಾಡಿದ್ವಿ ಅಂತ. ಅದನ್ನ ಒಂದು ಯೋಚನೆ ಇಟ್ಟು ಇವತ್ತು ಆ ಒಂದು ಕೆಲಸವನ್ನು ಬಸ್ನ ವ್ಯವಸ್ಥೆಯಲ್ಲಿಟ್ಟು ಕೊಟ್ರೆ ಉತ್ತಮ. 100ಕ್ಕೆ 100. ನಾವು ಬಿಜೆಪಿಯವರು ಇದೇ KSRTC ಹೇಳ್ಬೇಕಂದ್ರೆ 5,000 ಕೋಟಿ ಸಾಲ ಮಾಡಿದ್ರು, ಕೇರ್ ಮಾರ್ಕೆಟ್ ಮತ್ತೆ ಟೌನ್ ಹಾಲ್ನು ಅಡ ಇಟ್ಟಿದ್ರು. ನಾವು ಬಂದ್ಮೇಲೆ 5,800 ಹೊಸ ಬಸ್ಗಳನ್ನ ಖರೀದಿ ಮಾಡಿದ್ದೀವಿ ಅನ್ನುವಂಥ ವಾಸ್ತವಾಂಶವನ್ನ ಹೇಳ್ತಾ ನಮ್ಮ ನಾಡಿಗೆ ಉತ್ತಮವಾದಂಥ ಕೊಡುಗೆ ಕೊಡುವಂಥ ಕೆಲಸವನ್ನು ನಾವು ಖಂಡಿತವಾಗ್ಲೂ ಮಾಡ್ತೀವಿ. ನಮ್ಮಲ್ಲಿ ಯಾವುದು ಕೆಲವೊಂದು ಅಸಮಾಧಾನ ಇರುತ್ತೆ, ಬಂಡಾಯ ಇಲ್ಲ. ಅದನ್ನ ಕೆಲವರು ಹೆಸರು ಹೇಳಿದ್ನಲ್ಲ, ಮುತ್ತು ರತ್ನಗಳ ಹೆಸರು, ಅವರು ದಿನ ಬೆಳಗಾದ್ರೆ ಮೈಕಿನ ಮುಂದೆ ಹೋಗಿ ಯಾವ್ಯಾವ ಪದಪುಂಜಗಳನ್ನ ಬಳಸ್ತಾರೆ, ಆ ಥರದ್ದೇನಿಲ್ಲ. ಚಿಕ್ಕ ಪುಟ್ಟದ ಒಂದು ಮನೆ ಅಲ್ವಾ ಮೇಡಮ್, ಗಂಡ ಹೆಂಡತಿ ಅಂದಮೇಲೆ ಸಂಸಾರದಲ್ಲಿ ಇರುತ್ತೆ. ಉಪ್ಪು ಹುಳಿ ಖಾರ ಇದ್ರೇನೆ ಆಹಾರದಲ್ಲಿ ಟೇಸ್ಟ್ ಇರುವಂಥದ್ದು. ನಮ್ಮ ಟೆನ್ಷನ್ ಬೇರೆ ಇದೆ, ಆ ಟೆನ್ಷನ್ ಇಲ್ಲ. ನಾಡಿಗೆ ಒಳಿತನ್ನು ನಾವು ಖಂಡಿತವಾಗ್ಲೂ ಮಾಡ್ತೀವಿ ಮೇಡಮ್. ರೈಟ್. ಯದುಕುಮಾರ್ ಗೌಡ್ರೆ, 12-13 ಕತೆನೇ ಹಿಂಗಾದ್ರೆ ಇನ್ನು ಸಂಪೂರ್ಣವಾಗಿ ಸಂಪುಟದ ರಚನೆ ಆಗಿಲ್ಲ, ಇನ್ನೂ 17-18 ಖಾತೆಗಳಿದಾವೆ. ಕತೆ ಹೇಳಿ. ಅದು ಇನ್ನೊಂದು ಪರ್ವ ಆಗುತ್ತೆ ಮೇಡಮ್. ಅದಲ್ಲಿ ಆ ಪರ್ವದ ಕತೆ ಇನ್ನೂ ದೊಡ್ಡದಾಗಿರುತ್ತೆ. ನಾ ಕೇಳುವಂಥದ್ದು, ಈ ಆನ್ ದ ರೆಕಾರ್ಡ್ಸ್ ಹೇಳಿರುವಂತ ಈ ನಾಯಕರುಗಳು ರಾಜೀನಾಮೆನ ಜೋಬೆಲಿ ಇಕ್ಕೊಂಬಂದಿ ಆನ್ ರೆಕಾರ್ಡ್ ಹೇಳಿರೋದಕ್ಕೆ ನೀವು ಚರ್ಚೆ ಮಾಡ್ತಾ ಇರುವಂತದ್ದು. ಇವರು ಸಮಾಧಾನವಾಗಿ ಅವ್ರಿಗೆ ಇಷ್ಟ ಆಗಿರುವಂತದ್ದೇ ಕೊಟ್ಟಿದ್ರೆ ಮಾತಾಡಿ ಅಂದ್ರೆ ದೇರ್ ಇಸ್ ಅ ಬಿಗ್ ಕಮ್ಯುನಿಕೇಶನ್ ಗ್ಯಾಪ್. ಕ್ಯಾಬಿನೆಟ್ ಇಸ್ ಎ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ, ನಾಟ್ ಮೊನೋಪಲಿ. DK ಸರ್ಕಾರ ಅಂತಾರಲ್ಲ, DK ಅದಲ್ಲ, ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬೇಕಾಗತ್ತೆ. ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬೇಕಾಗುತ್ತೆ, ಮೈ ಮಿನಿಸ್ಟರ್ಸ್ ಅಂತ ಹೇಳ್ಬೇಕಾಗುತ್ತೆ, ಮೈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಹೇಳ್ಬೇಕಾಗುತ್ತೆ. ನನ್ನ ಸರ್ಕಾರ ಅಂತಂತಲ್ಲ. ಅದು ಯಾರಿಗೆ ಹಿರಿಯರಿಗೆ ಯಾವ ರೀತಿ ಅವಮಾನ ಮಾಡ್ತಾ ಇದಾರೆ ಅಂತ ನಾವ್ ಹೇಳಿಲ್ಲ ಮೇಡಮ್, ನಾವ್ ಹೇಳಿಲ್ಲ. ಪಾಪ ಗೊಳೋ ಅಂತ DCM ಆಗಿರೋರೆ ಅಲ್ಲಿ ಆಳ್ತಾ ಇದ್ರು, ನಾನು 3 ಸತಿ CM ಆಗ್ಬೇಕಾಗಿತ್ತು. ಅವ್ರು CM ಆಗ್ಬೇಕಾಗಿರೋದನ್ನ ಯಾರು ತಪ್ಪಿಸಿದ್ರು ಮೇಡಮ್? ಅಲ್ಲಿ ಬಿಜೆಪಿ ತಪ್ಸಕ್ ಬಂದಿತ್ತ? ಯಾರು ತಪ್ಪಿಸಿದ್ದು ಅಂದ್ರೆ ದಲಿತ ನಾಯಕರು ಅಂತ ಹೇಳ್ಕೊಂಡವ್ರು ಅವರೇ ಆನ್ ಕ್ಯಾಮ್ರಾ ಬಂದು ಹೇಳ್ತಾ ಇರ್ಬೇಕಾದಾಗ ಆ ಒಂದು ಹಿಸ್ಟ್ರಿನ, ಆ ಸಾಕ್ಷಿ ಗುಡ್ಡೆನ, ಅವ್ರಿಗೆ ಅನ್ಯಾಯ ಆಗಿರೋದನ್ನ ಸರ್ಕಾರ ಕಾಂಗ್ರೆಸ್ ಪಕ್ಷಕ್ಕೆ ಏನ್ ಮಾಡ್ತು ಅಂತ ನಾನು 2013 ಕಾಂಗ್ರೆಸ್ ಉತ್ತರ ಏನಿರುತ್ತೆ ಗೊತ್ತಾ? ಈಗ ಕಡೆ ಪಕ್ಷ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಅಲ್ಲಿ ಹೋದ್ರೆ ಒಂದಲ್ಲ ಒಂದ್ ದಿವಸ ಮುಖ್ಯಮಂತ್ರಿನಾದ್ರೂ ಆಗಬಹುದು ಅನ್ನೋ ಭಾವನೆ ಇರುತ್ತೆ. ಬಿಜೆಪಿ ಬಂದ್ರೆ ಅದು ಆಗಲ್ವಲ್ಲ ಅನ್ನೋ ಭಾವನೆ ಇರುತ್ತೆ. ಮೇಡಮ್, ನಾವು ಕಾರಜೋಳ ಅವ್ರಿಗೆ ಯಾರಿದ್ರು ಮೇಡಮ್? ಕಾರಜೋಳ ಮುಖ್ಯಮಂತ್ರಿ ಸ್ಥಾನ, ನಾನು ಹೇಳ್ತಾ ಇದ್ದಂಥದ್ದು, ನಾವು ಬಂದಿದಂಥದ್ದು ಕೆಲವೇ ಇದರಲ್ಲಿ ಬಂದಿದಂತ ಪೂರ್ಣವಾದ 5 ವರ್ಷದ್ದು ಯಾವುದು ಆಗಿಲ್ಲ ಅಂತಲ್ಲಿ. ನಿಮ್ ಹಿಸ್ಟ್ರಿ ತಗೊಂಡ್ರೆ 60-75 ಇಯರ್ಸ್ ನಲ್ಲಿ ಇವತ್ತಿಗೂ ಅದೇ ಕೂಗು, ನಾವು ಹೇಳ್ತಾ ಇರೋಂಥದ್ದು. ಆಮೇಲೆ ಇವತ್ತು ನಾವು ಕೃಷಿ ಬಗ್ಗೆ ಮಾತಾಡ್ತಾ ಇಲ್ಲ, ಶಾಲೆಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಮುಂಗಾರು ಮಳೆಗಳ ಬಿರುಸು ಎಲ್ಲೆಲ್ಲಿ ಬೆಳಗಾಂನಲ್ಲಿ ಯಾವ ರೀತಿ ಆಗೈತೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾರು ಜಿಲ್ಲಾ ಉಸ್ತುವಾರಿಗಳು ಮಂತ್ರಿ, ನಾವು ಒಂದೇ ಹೇಳೋದು ಮೇಡಮ್, ಪಾಪ ಇವರ ಮುಖ್ಯಮಂತ್ರಿಗಳು ಪೂರ್ವಾಭಿಮುಖವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿಬಿಟ್ಟು ದಕ್ಷಿಣಾಭಿಮುಖವಾಗಿ ಆಡಳಿತ ಹೋಗ್ತಾ ಐತೆ. ಪೂರ್ವಾಭಿಮುಖವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ರಾಜ್ಯದ ಆಡಳಿತ ದಕ್ಷಿಣವಾಗಿ ಮಾಡ್ತಾ ಇದೆ. ಮತ್ತೆ ಇವ್ರು ಕೇಳ್ತಾ ಇದ್ರು ಇವ್ರದ್ದು ಯತೀಂದ್ರ ಸಿದ್ದರಾಮಯ್ಯ ಅರ್ಹತೆ ಏನು ಅಂತ. ಪಾಪ ಅವ್ರೇನೋ ರ್ಯಾಂಕ್ ಸ್ಟೂಡೆಂಟು, ಅದು MLC ಅಂತ, ಅದು ಇಂಡಿವಿಜುವಾಲಿಟಿ ಇರ್ಬೋದು. 14 ಸೈಟ್ ಜನರದಪ್ಪ, 14 ಸೈಟ್ ಜನರದ್ದು ಯಾಕೆ ವಾಪಸ್ ಕೊಟ್ರಿ ಅಂತ ವಾಪಸ್ ಕೊಟ್ಟಂತ ಪುಣ್ಯಾತ್ಮನಿಗೆ
ಕರ್ನಾಟಕದಲ್ಲಿ ನಗರಾಭಿವೃದ್ಧಿ ಸಚಿವರು. ಎಷ್ಟು ಚೆನ್ನಾಗಿದೆಯಲ್ಲ ಇದರಲ್ಲಿ. ಇದಕ್ಕೆ ಹೇಳ್ತಾ ಇರುವಂತದ್ದು. ನಾನ್ ಬಂದು ಕೊನೆಗೆ ಹೇಳೋದು ಏನ್ ಗೊತ್ತಾ ಮೇಡಮ್, ಕ್ಯಾಬಿನೆಟ್ ರೆಸ್ಪಾನ್ಸಿಬಿಲಿಟಿ ಏನು ಈ ಕಸದ ವಿಚಾರವಾಗಿ ತಗೊಂಡಿದ್ದಾರೆ. ಕ್ಯಾಬಿನೆಟ್ ಇಸ್ ರೆಸ್ಪಾನ್ಸಿಬಲ್. ಅಂದ್ರೆ ಒಂದು ಕಂಪನಿನ ವಿ ಕಾಂಟ್ ಟೆಲ್ ದಮ್ ಟು ಡಿಕ್ಟೇಟ್ ದ ಟರ್ಮ್ಸ್. ಒಂದು ದೊಡ್ಡ ಮಹಾನಗರನ ಒಂದು ಕಂಪನಿಗೆ ಕಟ್ಟೆ 30 ವರ್ಷಗಳ ಕಾಲ ಕೊಟ್ಟೆ ಡಿಕ್ಟೇಟ್ ಟರ್ಮ್ಸ್ ಮಾಡುವಂತದ್ದಲ್ಲ. ದೇ ವಿಲ್ ಡಿಕ್ಟೇಟ್ ದ ಬಿಗರ್ ಸಿಟಿ ಆಫ್ ದ ಬ್ಯಾಂಗ್ಳೂರು. ಸೊ ಇದು ಈ ಟ್ರಾನ್ಸ್ಪರೆಂಟಿ ಅಕೌಂಟಬಿಲಿಟಿ ಯಾರಿರ್ತಾರೆ, ರೆಸ್ಪಾನ್ಸಿಬಿಲಿಟಿ ಯಾರಿರ್ತಾರೆ, ಅದು ಮುಖ್ಯಮಂತ್ರಿ ಆಗ್ತಾರೆ. ದಿಸ್ ಟೆಂಡರ್ ಶುಡ್ ಬಿ ಕ್ಲೋಸ್ಡ್ ಅಂಡ್ ಶುಡ್ ಬಿ ರೀಟೆಂಡರ್ಡ್. ಇದು ನಾವು ಕೇಳ್ತಾ ಇರೋಂಥದ್ದು. ಓಕೆ, ಉಮೇಶ್ ಅವರೇ, 2 ವರ್ಷ ಸಮರ್ಥವಾಗಿ ಡಿ ಕೆ ಶಿವಕುಮಾರ್ ಅವರು ಆಡಳಿತವನ್ನು ನಡೆಸ್ತಾರ, ಇದೇ ಗೊಂದಲದಲ್ಲಿ 2 ವರ್ಷ ಮುಗಿಸ್ಬಿಡ್ತಾರೆ. ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ವಿಲ್ ನಾಟ್ ಬಿ ಎ ಸಕ್ಸಸ್ಫುಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಬಿಕಾಸ್ ಹೇಳ್ತೀನಿ, ಇವ್ರು ಎಲ್ಲಾದ್ರಲ್ಲೂ ಹಿಡಿತ ಸಾಧಿಸಕ್ ಹೋದ್ರೆ, ಪ್ರತಿಯೊಬ್ಬರು ಖಾತೆಯಲ್ಲೂ ಮುಗ್ ತೋರ್ಸಕ್ ಹೋದ್ರೆ ಆಂತರಿಕವಾಗಿ ದಂಗೆ ಹೇಳ್ತಾರೆ. ವಾಸ್ತವ ಮೇಡಮ್ ಇದು. ಈಗ ಜನರಿಂದ ಆಯ್ಕೆ ಆಗಿರೋಂಥ ಒಬ್ಬ ಶಾಸಕ, ಒಬ್ಬ ಮಂತ್ರಿಯಾಗಿ ಅವನ ಖಾತೆಯಲ್ಲಿ ಇವ್ರು ಸೂಪರ್ವಿಷನ್ ಮಾಡ್ಲಿ, ಡೈರೆಕ್ಷನ್ಸ್ ಕೊಡ್ಲಿ, ಅನುದಾನ ಕೊಡ್ಲಿ, ಅದು ಬೇರೆ ವಿಚಾರ. ಈಗ ನೀನು ಅದನ್ನ ಕೊಟ್ಟಿರೋಂಥ ಖಾತೆನಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಡದಲ್ಲ, ಅದನ್ನ ಎಲ್ಲ ಅಧಿಕಾರವನ್ನು ಕಟ್ ಮಾಡಿ ಇಟ್ಕೊಂಡ್ರೆ ಹೌ ಇಟ್ ಈಸ್ ಪಾಸಿಬಲ್. ಹಾಗಾಗಿ ಇಲ್ಲಿ ಆಂತರಿಕ ಕಲಾ ಶುರು, ಯಾದವಿ ಕಲಾ ಶುರು ಆಗುತ್ತೆ ನೋಡಿ. ಯಾದವಿ ಕಲಾನ ಅಂತಂದ್ರೆ ಹೊಡೆದಾಡ್ಕೊಂಡು ಮಾಡ್ತಾರೆ. ಇಲ್ಲಿ ನಾನು ಹೇಳ್ತಿರೋದು, ಈ ಸರ್ಕಾರದ ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಇವ್ರು ಯಾವ ತರ ತಿಳ್ಕೊಂಡ್ಬಿಟ್ಟವ್ರೆ ಅಂದ್ರೆ ಸಮ್ಮಿಶ್ರ ಸರ್ಕಾರ ಅಂತ ನಮಗೆ ಭಾವನೆ. ಸಿದ್ದರಾಮಯ್ಯನವರೇನೋ ಹೊರಗಡೆಯಿಂದ ಬಂದಿರೋಂಥ ಪಕ್ಷ ಇರ್ಬೋದೇನೋ, ಆಮೇಲೆ ಪರಮೇಶ್ವರ್ ಹೊರಗಡೆ ಬಂದಿರ್ಬೋದೇನೋ, ಜಮೀನ್ ಅಹಮದ್ ಹೊರಗಡೆ ಬಂದಿರ್ಬೋದೇನೋ. ಹಂಗಾಗಿ ಇವ್ರೇನೋ ನಾವು ಎಷ್ಟು ಕೊಡ್ಬೇಕು ಇವ್ರಿಗೆ ಖಾತೆನ, ಇವ್ರಿಗೆ ಎಷ್ಟು ಕೊಡ್ಬೇಕು, 5 ಕೊಡ್ಬೇಕಾ 10 ಕೊಡ್ಬೇಕಾ, ಚೌಕಾಸಿ ಮಾಡಿ ಕೂತಿರಂಗ್ ಕಾಣಿಸ್ತಾರೆ. ಅಲ್ಲ, ಅದು ನಿಮ್ಮ ಅನುಭವ. ಹೌದು ಮೇಡಮ್. ಈಗ ಹಂಗಿದ್ರೆ ಇದು ಹೋಲ್ಸೇಲ್ ಕಾಂಗ್ರೆಸ್ ಸರ್ಕಾರ ಇದು ಅಂತ ಅನ್ಕೊಂಡಿದ್ರೆ ನಾವು ಸಂಪೂರ್ಣವಾಗಿ ಇಷ್ಟೊತ್ತಿಗೆ ಆಗಿರ್ಬೇಕಾಗಿತ್ತು ಪೋರ್ಟ್ಫೋಲಿಯೋ. ಇವ್ರು ಹೇಳ್ತಾರೆ 8 ದಿನ ಆಯ್ತು, 6 ದಿನ ಆಯ್ತು. ಸರ್, ನಾವು ಮಾಡಿದಂಥ ಸರ್ಕಾರಗಳು ನಿಮ್ಮ ಜೊತೆ ಮಾಡಿದಂಥ ಸಂದರ್ಭದಲ್ಲಿ, ಬಿಜೆಪಿ ಜೊತೆ ಮಾಡಿದಂಥ ಅನಿವಾರ್ಯವಾಗಿ ಮಾಡಿದ ಸಂದರ್ಭದಲ್ಲಿ ನಾವು ಹೊಂದಾಣಿಕೆ ಬೇಕಾಗಿತ್ತು, ಸಮನ್ವಯ ಸಮಿತಿ ಬೇಕಾಗಿತ್ತು. ನಿಮ್ದೇನಾಗಿದೆ ಸರ್? 140 ವರ್ಷಗಳ ಇತಿಹಾಸವಿರುವಂಥ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಗೆ ಬೇಕಾ ನಿಮ್ಗಿದು? ಇವತ್ತು ನಿಮ್ಗೆ ಒಂದು ಸಮನ್ವಯತೆ ಇಲ್ಲ, ನಿಮ್ಮ ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಅದು ಅಲ್ಲೇ 3 ಜನ ಇದ್ದಾರೆ ಹೈಕಮಾಂಡ್ ಅಲ್ಲಿ. ಖರ್ಗೆ ಒಂದ್ ಕಡೆ ಅವ್ರು ಬಿಡಿ ಫಾರ್ಮಲ್ ಅಧ್ಯಕ್ಷರು, ಅಲ್ಲಿ ನಮ್ಮ ರಾಹುಲ್ ಗಾಂಧೀಜಿ ಇದ್ದಾರೆ, ಕೆ.ಸಿ. ವೇಣುಗೋಪಾಲ್ ಅವರು, ಅವರೆಲ್ಲ ಅಡ್ಮಿನಿಸ್ಟ್ರೇಟಿವ್ ಲೈನು. ತುಂಬಾ 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 ಹೈಕಮಾಂಡ್ ಅಂತಂದ್ರೆ ಪ್ರಿಯಾಂಕಾ ಗಾಂಧಿ ಇದ್ದಾರೆ. ಇವ್ರು ಡಿ ಕೆ ಸಾಹೇಬ್ರಲ್ಲಿ ಹೋಗ್ಬೇಕು, ಅಪ್ರೂವಲ್ ತಗೊಂಡ್ಬರ್ಬೇಕು, ಇಲ್ಲ ಅರ್ಜಿ ಹಾಕ್ಬೇಕು. ಈಗ ಎಂತ ಸಂದರ್ಭ ಬಂದ್ಬಿಡೈತೆ ಅಂತ ಇಲ್ಲಿ ಒಂದು ಮಿನಿಸ್ಟ್ರಿಗೂ ಅಲ್ಲ. ಹೌದು, ಗದ್ದಿಗೆ ಮೇಲೆ ನೋಡಿ ಇವತ್ತು ನಮ್ಮ ಪಾಪ ಅವ್ರಿಗೆ ಅನಾರೋಗ್ಯದಿಂದ ಪಾಪ ಅಡ್ಮಿಟ್ ಆಗಿರೋ ಒತ್ತಡ, ಯಾವ ಒತ್ತಡ ಸಿಗಾಕೊಡ್ರು ಅಲ್ಲಿ ಯಾರು ನಮ್ಮ ಟಿಪ್ಟೂರ ಶಾಸಕರು. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಈ ತರ ಒಂದು ರಾಷ್ಟ್ರೀಯ ಪಕ್ಷವಾಗಿ ಸಂಪುಟ ವಿಸ್ತರಣೆ ಮಾಡಿದ್ರೆ ಇಲ್ಲಿ ರಾಜ್ಯದ ಜನತೆ ಜೊತೆ ಆ ಚೆಲ್ಲಾಟ ಆಡ್ತಾ ಇರೋದನ್ನ ನಾವು ವಿರೋಧಿಸ್ತೀವಿ ಮೇಡಮ್. ಆದಷ್ಟು ಬೇಗ ಅದು ನನ್ನ ಟೇಕ್ ಆಫ್ ಆಗ್ಬೇಕು ಅಂತ ಹೇಳಿ ನಾವು ಡಿ ಕೆ ಶಿವಕುಮಾರ್ ಅವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಓಕೆ, ನೀವು ಯತೀಂದ್ರ ಅವ್ರ ಬಗ್ಗೆ ಸ್ವಲ್ಪ ಕೊಡ್ಬೇಕು, ಅವ್ರಿಗೆ ಹೇಳ್ಬೇಕು. ಇವತ್ತು ಮೂಡಾ ಕೇಸು ಸುಪ್ರೀಂ ಕೋರ್ಟ್ ಇಂದ ಕ್ವಾಶ್ ಆಗಿರೋದು 100ಕ್ಕೆ 100 ಸತ್ಯ. ಯತ್ನಾಳ್ ಹೇಳಿರೋದು, ಅವರ ಬಿಜೆಪಿನಲ್ಲೇ ಇದ್ದವರು ಅಪ್ಪನ ಸಿಗ್ನೇಚರ್ನ ಫೋರ್ಜರಿ ಮಾಡಿ ಅಪ್ಪನ ಜೈಲಿಗಟ್ಟಿರ್ತಕ್ಕಂಥ ವಿಜಯೇಂದ್ರ ಅವರಿಗೆ ಪಟ್ಟ ಕಟ್ಟಿದಾರಲ್ಲ, ನಿಮಗೆ ಯಾರು ಯತೀಂದ್ರ ಅವ್ರ ಬಗ್ಗೆ ಮಾತನಾಡುವಂತ ಯಾವುದೇ ನೈತಿಕತೆ ಇಲ್ಲ. ಅವರು ಸೈಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಅವರ ತಾಯಿಯವರಾದಂಥ ಪಾರ್ವತಮ್ಮನವರು ಅವ್ರ ಸಾರ್ವಜನಿಕ ಜೀವನದಲ್ಲಿಲ್ಲ. ನಾನು ಹಾಗಾಗಿ ನನ್ನ ಮನಸ್ಸಿನ ಸಾಕ್ಷಿಗೆ ಒಪ್ತಾ ಇಲ್ಲ ಅಂತ ಕೊಟ್ಟರು ಹೊರತು ಅವರು ಯಾರು ಜೈಲಿಗೆ ಹೋದವರಲ್ಲ. ಇಡೀ ಭ್ರಷ್ಟಾಚಾರದಲ್ಲಿ ಸಿಟ್ಟಿಂಗ್ ಒಬ್ಬ CM ಅವರು ಜೈಲಿಗೆ ಹೋಗಿತ್ತು ಅಂದ್ರೆ ಅದು ಯಡಿಯೂರಪ್ಪನವರು, ಅದು ಕಾರಣೀಕರ್ತನೆ ವಿಜಯೇಂದ್ರ ಅವರು. ಸಮನ್ವಯ ಸಮಿತಿ ರಚಿಸಬೇಕಂತ ಇದ್ದು, ಸಮನ್ವಯ ಏನಾದ್ರು ಸಮಿತಿ ರಚಿಸಿದ್ರೆ ಶಾಂತಿವನಕ್ಕೆ ಮತ್ತೊಂದು ದಾರಿ ಪರ್ವ, ಅದೊಂದು ಪರ್ವ ಶುರುವಾಗುತ್ತೆ ಮೇಡಮ್. ಅಲ್ಲಿ ಆ ಪರ್ವ ಶುರುವಾಗುತ್ತೆ. ಆ ಪರ್ವ ಸಮನ್ವಯ ಸಮಿತಿ ಬೇಕೇ ಬೇಕಾಗುತ್ತೆ. ಶಾಂತಿವನದ ಪರ್ವ ಕೂಡ ನಾವು ಶಾಂತಿವನದ ಪರ್ವ ಕೂಡ ಮಾತಾಡ್ತೀವಿ. ಕೂತಿರೋದು ಸಾಮಾನ್ಯ ವ್ಯಕ್ತಿ ಅಲ್ಲ, ಟ್ರಬಲ್ ಶೂಟರ್ ಮೇಡಮ್. ಇವಾಗ ಅದಕ್ಕೆ ಇವರು SM ಕೃಷ್ಣ ಸರ್ಕಾರದಲ್ಲಿ ಏನಂತಾರೆ, ಮಂತ್ರಿ ಪದವಿನ ಒದ್ದಿ ಕಿತ್ಕೊಂಡೆ ಅಂತ ಹೇಳ್ತಾ ಇದ್ರು ಇವಾಗಿನ ಮುಖ್ಯಮಂತ್ರಿಗಳು. ಇವತ್ತು ಇವರು ಮುಖ್ಯಮಂತ್ರಿ ಆಗಿರ್ಬೇಕಾದಾಗ ಯಾರ್ಯಾರು ಓದಿತಾ ಇದ್ದಾರೆ ಅಂತ ರಾಜ್ಯ ನೋಡ್ತಾ ಇದೆ. ರಾಜ್ಯ ಮೊದಲನೇ 2ನೇ ದಿನನೇ ಒಬ್ರು ಯಾರೋ ಒದ್ದಿ ವಾಪಸ್ ಬಂದ್ರು. ಸಂಪೂರ್ಣ ಸಹಕಾರದಿಂದ ಸರ್ಕಾರ ಮುನ್ನಡೆಸೋದು ಮೇಡಮ್. ಸಂಪೂರ್ಣ ಸಹಕಾರ ಅಂದ್ರೆ ಅದು ನಿನ್ನಲ್ಲಿ ಇರಬೇಕಾಗುತ್ತೆ. ನೀನ್ ಮೊನೋಪೊಲಿ ಡಿಸಿಷನ್ಸ್ ತಗೊಂಡ್ರೆ ಇರುವಂತ ಕಾಂಗ್ರೆಸ್ ನ ಏನೇನು ಯಾರ್ಯಾರು ಹಿರಿಯ ಸಚಿವರಿದ್ದಾರೆ, ದೇ ನಾಟ್ ಆನ್ ದ ಮರ್ಸಿ ಆಫ್ ಯು. ಅವರು ನಿಂತರಣ 7-8 ಬಾರಿ ಗೆದ್ದಿರುವಂತವ್ರು, ಅವ್ರಿಗೂ ಪ್ರಾಮುಖ್ಯತೆ ಬೇಕಾಗುತ್ತೆ. ಯು ಕ್ಯಾನ್ ಡಿಕ್ಟೇಟ್ ದ ಟರ್ಮ್ಸ್. arrogancy is responsible ಆಗುತ್ತೆ ಅಂತ ಅನ್ಸಲ್ವಾ? ವಿಜಯೇಂದ್ರ ಅವ್ರ ವಿಷಯದಲ್ಲಿ ಇದೇ ಅಸಮಾಧಾನ ಇದ್ದಿದ್ದಲ್ವಾ? ಹಿರಿಯರು ಕಿರಿಯರನ್ನ ಹೆಂಗ ನಡೆಸ್ಕೋಬೇಕು ಅನ್ನೋ ವಿರೋಧ ಪಕ್ಷವಾಗಬಹುದು, ಆಡಳಿತ ಪಕ್ಷವಾಗಬಹುದು, ಹಿರಿಯರನ್ನಾಗ್ಲಿ ಕಿರಿಯರನ್ನಾಗ್ಲಿ ವಿಶ್ವಾಸಕ್ಕೆ ತಗೊಂಡು ಮುಂದಕ್ಕೆ ಹೋಗ್ಬೇಕಂತದ್ದು. ಅದು ಇರೋ ಸರ್ಕಾರ ಆಗ್ಲಿ ವಿರೋಧ ಪಕ್ಷವಾಗಿ ನಡೆಯುವಂತದ್ದು. ರೈಟ್. ಲಾಸ್ಟ್
ಈಗ ಕಾಂಗ್ರೆಸ್ ಇವ್ರಿಗೆ ಹೇಳ್ತಾರೆ, ಯಾರು ನಮ್ಮ ದರ್ಶನ್ ಅವ್ರು ಹೇಳಿದ್ರು, ಎಲ್ಲಾ ಪವರ್ ಸೆಂಟರ್ ನಿಮ್ಮನೇಲಿ ಇದಾವೆ, ನಿಮ್ಮ ಸಂಬಂಧಿಕರು ಮಲ್ಲವೇ ಅಂತ ಹೇಳಿ. ಹೌದು. ಈ ವಾಟ್ ಅಬೌಟ್ ಇನ್ ಕಾಂಗ್ರೆಸ್? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರು, ಅವ್ರ ಮಗ ಮಿನಿಸ್ಟರ್ ಆದ್ರು. ಆಯ್ತು, ಅಲ್ಲಿ ಅದು ದೊಡ್ಡ list. ಆಯ್ತು, ನೀವು ಯಾರು ಅದಕ್ಕೆ ಅದೇ ಹೊರತಲ್ಲ ಕುಟುಂಬ ಅನ್ನೋದು ರಾಜಕಾರಣ ರಾಜ್ಯ ಅನ್ನೋದು ಸರ್ ಗೊತ್ತು. ಇದು ವ್ಯಾಪಿಸ್ಬಿಟ್ಟಿದೆ ಎಲ್ಲ ಕಡೆ. Right. ಅದು ಬಿಟ್ಟು ಯಾರು ಮಾಡೋಕ್ಕಾಯ್ತಲ್ಲ. ಹಾಗೆ ಇನ್ನೊಂದು ಹೇಳ್ತೀನಿ, ಈಗ ನಾನು ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಇವರು ಪೂರ್ಣ ಪ್ರಮಾಣದಲ್ಲಿ ಅಧಿಕಾರ ಮಾಡ್ಲಿಕ್ಕೆ ಬಿಡೋದಿಲ್ಲ ಮೇಡಮ್. ರೈಟ್. ಉಮೇಶ್ ಅವರು, ಯದುಕುಮಾರ್ ಗೌಡರು, ದರ್ಶನ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಮನವಿ ಇಷ್ಟೇ, ಸರ್ಕಾರ ಅದೇನೆ ದೊಡ್ಡ ಮ್ಯಾಂಡೇಟನ್ನು ಜನ ಕೊಟ್ಟಿದ್ದಾರೆ, ಏನಕ್ಕೆ ಆಡಳಿತ ನಡೆಸಿ ಜನಸೇವೆ ಮಾಡಿ ಅಂತ. ಅದನ್ನು ದಯವಿಟ್ಟು ಮಾಡಿ. ಡೆಲ್ಲಿಗೆ ಜನರ ದುಡ್ಡಲ್ಲಿ ರಿಪೀಟೆಡ್ಲಿ ಟೂರ್ ಹೋದರೆ ಜನ ಅದನ್ನು ಗಮನಿಸ್ತಾರೆ. ನೀವೇ ಶರ ಬರೆದ್ಬಿಟ್ಟಿದ್ದೀರಲ್ಲ 28ಕ್ಕೆ ಅಂತ ಹೇಳಿ ಅದು ಆಗೋದಿಲ್ಲ. ಹಾಗಾಗಿ ಜನಸೇವೆಯತ್ತ, ಉತ್ತಮ ಆಡಳಿತ ಕೊಡುವತ್ತ ಕಾಂಗ್ರೆಸ್ನ ಎಲ್ಲ ನಾಯಕರು ಚಿತ್ತ ಹರಿಸಿ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.